ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾवस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः. यं शैवाः समुपासते शिव इति ब्रह्मेति वेदान्तिनः बौद्धाः बुद्ध इति प्रमाणपटवः कर्तेति नैयायिकाः अर्हन् इत्यथ जैनशासनरतः कर्मेति मीमांसकाः सोऽयं वो विदधातु वाञ्छितफलं त्रैलोक्यनाथो विभुः. तपस्वाध्याय शुश्रूषा कृष्ण पूजारतं मुनिं विश्वेशम् इष्टदं वन्दे पर्युराचक्रवर्तिनं. श्रीगुरुभ्यो नमः. हरि ओಂ. ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ ಮಿತ್ರರಿಗೆ ಸಾದರ ಪ್ರಣಾಮಗಳು. ಇವತ್ತು ಕನ್ನಡ ಸಾಹಿತ್ಯದ ಗದ್ಯ ಪ್ರಕಾರದ ಬಗೆಗೆ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಿನ್ನೆಯಂತೆ ಇಂದಿನದು ಬಹಳ ವಿಸ್ತಾರವಾದ ಪ್ರಪಂಚ. ಅದರಲ್ಲಿ ನಾನು ಓದಿದ ಅತ್ಯಲ್ಪ ಭಾಗ, ಅದರಲ್ಲೂ ಮತ್ತೆ ಈ ಸಮಯಕ್ಕೆ ಒಗ್ಗಬಹುದಾದಷ್ಟು ಕೆಲವು ಸಾಹಿತ್ಯದ ತುಣುಕುಗಳನ್ನು ಇಲ್ಲಿ ಆರಿಸಿ ತಂದಿದ್ದೇನೆ. ಗದ್ಯ ಸಾಹಿತ್ಯ ಅಂದರೆ ಲೇಖನ, ಕಥೆ, ಕಾದಂಬರಿ ಎಲ್ಲ ಬಂತು. ಒಂದು ಲೇಖನದಿಂದ ಆರಂಭ ಮಾಡ್ತಾ ಇದ್ದೇನೆ. ಸುಮಾರು 40 ವರ್ಷಗಳ ಹಿಂದೆ ಸುಧಾ ವಾರಪತ್ರಿಕೆಯಲ್ಲಿ ಓದಿರತಕ್ಕಂಥ ಒಂದು ಲೇಖನ. ಇಷ್ಟು ದಿವಸ, ಇಷ್ಟು ವರ್ಷಗಳಾದರೂ ನನಗೆ ನೆನಪು ಉಳಿದಿದೆ ಅಂದರೆ ಅದು ಮನಸ್ಸಿನ ಮೇಲೆ ಎಷ್ಟು ಗಾಢವಾದ ಪರಿಣಾಮ ಬೀರಿರಬೇಕು ನೋಡಿ. ನನಗೆ ನೆನಪಿದ್ದಂಗೆ ಡೆಟ್ರಾಯ್ಟ್ ಊರಿನಲ್ಲಿ ಯಾವುದೋ ಉಪನ್ಯಾಸದ ಸಂದರ್ಭದಲ್ಲಿ ಇದನ್ನು ಹೇಳಿದಂತೆ ನನ್ನ ನೆನಪು. ನಮ್ಮ ಶಾಸ್ತ್ರಿಗಳು ಅಲ್ಲಿ ಅವರಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗಿದು ಪುನರುಕ್ತಿ ಅನಿಸಿದರೆ ಕ್ಷಮಿಸಬೇಕು. ಒಬ್ಬ ದೊಡ್ಡ ಶ್ರೀಮಂತ, ಮುಂದಿನ 10 ತಲೆಮಾರು ತಿಂದರೂ ಕರಗಲಾಗದ ಆಸ್ತಿ ಅಂತ ನಾವು ಮಾತಾಡ್ತೀವಲ್ಲ, ಅಂಥ ಐಶ್ವರ್ಯ. ತಂದೆ ತುಂಬ ಕಷ್ಟಪಟ್ಟು ಐಶ್ವರ್ಯವನ್ನು ಸಂಪಾದನೆ ಮಾಡಿದ್ದ. ಅವನಿಗೊಬ್ಬ ಮಗನನ್ನು ನಾನು ಪಟ್ಟಿರೋ ಯಾವ ಕಷ್ಟಗಳನ್ನು ಮಗ ಪಡಬಾರ್ದು, ಸುಖವಾಗಿ ಇರಬೇಕು ಅವನು ಅಂತ ತೀರ್ಮಾನಿಸಿಕೊಂಡು, ಅದೇನೋ ಹೇಳ್ತಾರಲ್ಲ, ಬಾಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡೇ ಬೆಳೆದ ಅಂತ, ಹಾಗೆ ಅತ್ಯಂತ ಸುಖದಿಂದ ಮಗನನ್ನು ಪೋಷಣೆ ಮಾಡಿದ. ಮಗನಿಗೆ ಹರೆಯದ ವಯಸ್ಸು ಬಂತು. ಹರೆಯದ ವಯಸ್ಸಿಗೆ ಮಗ ತಿರುಗಿದಂತೆ ಒಂದು ವಿಚಿತ್ರವಾದ ಅನಾರೋಗ್ಯ ಅವನಲ್ಲಿ ಕಾಣಿಸಿಕೊಂಡು. ಏನದು ಅಂದರೆ, ಅವನಿಗೆ ಹಸಿವೆ ಆಗೋ ಹಾಗಿಲ್ಲ, ನಿದ್ದೆ ಬರೋ ಹಾಗಿಲ್ಲ. ಅವ್ರ ತಂದೆ ಎಲ್ಲ ದೊಡ್ಡ ಡಾಕ್ಟರ್ಗಳ ಹತ್ರ ಕರ್ಕೊಂಡು ಹೋಗಿ, ಅಲೋಪತಿ ಆಯಿತು, ಆಯುರ್ವೇದಿ ಆಯಿತು, ಯುನಾನಿ ಆಯಿತು, ಎಲ್ಲಿ ತೋರಿಸಿದ್ರೂ ಇದಕ್ಕೆ ಪರಿಹಾರ ಸಿಗ್ತಾಯಿತ್ತು. ರಾತ್ರಿ ಎಲ್ಲ ಗುರು ತೃಪ್ತಿಯಾಗಿ ನಿದ್ದೆ ಮಾಡ್ತಾರೆ. ದೇವ್ರು ಹಂಗೆ ಕೂತಿದ್ದ ಇವ್ರ ಮಗ. ದೊಡ್ಡ ಟೇಬಲ್ ಮೇಲೆ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳು, ಮನೆಯಲ್ಲಿ ಅಡುಗೆಯವರಿದ್ದಾರೆ, ಬೇಕಾದ್ದನ್ನು ಮಾಡಿ ಬಡಿಸ್ತಾರೆ. ಇವನಿಗೆ ಹಸಿವೇನೆ.
ಊಟ ಎಂಜಾಯ್ ಮಾಡೋ ಹಂಗಿಲ್ಲ, ನಿದ್ರೆ ಎಂಜಾಯ್ ಮಾಡೋ ಹಂಗಿಲ್ಲ. ತತ್ ಪರಿಣಾಮವಾಗಿ ದಿವಸದ ಎಲ್ಲ ಚಟುವಟಿಕೆಗಳಲ್ಲೂ ಅಸಡ್ಡೆ, ಅನಾದರ, ಬೇಸರ, ಹೀಗೆ ದಿನಗಳು ಉರುಳ್ತಾ ಇತ್ತು. ಎಲ್ಲ ಡಾಕ್ಟರ್ಗೆ ಹೇಳಿ ಬೇಸತ್ತ ತಂದೆ ನಿರಾಶೆಯಾಗಿ ಕೈ ಹೊತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತಾಗ ಒಬ್ಬ ವೃದ್ಧ, ಇವರ ಅಜ್ಜನ ಕಾಲದಿಂದಲೂ ಈ ಮನೆಗೆ ಹಿತೈಷಿ ಅವನು ಬಂದು ತಂದೆಗೆ ಹೇಳ್ತಾನೆ, ಇದನ್ನು ನಾನು ಪರಿಹಾರ ಮಾಡ್ತೀನಿ, ಆದರೆ ಏನು ಆದರೆ ಏನಿಲ್ಲ, ಇದು ಹಳೆಯ ಕಾಲದ ಚಿಕಿತ್ಸೆ, ಇದನ್ನು ಕರಾರುವಕ್ಕಾಗಿ ಪಾಲಿಸ್ಬೇಕು. ಸ್ವಲ್ಪ ವ್ಯತ್ಯಾಸ ಆದರೆ ಕೈ ಕೊಡ್ತದೆ ನಿಮಗೆ, ಅದು ಕೆಲಸ ಮಾಡೋದೇ. ಸಾಷ್ಟಾಂಗ ನಮಸ್ಕಾರ ಹಾಕಿದ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಪಾಲಿಸ್ತೀವಿ. ನೀ ಅಲ್ಲ, ನಿನ್ನ ಮಗ ಪಾಲಿಸ್ಬೇಕು. ಮಗನೂ ಪಾಲಿಸ್ತಾನೆ. ಮಗನನ್ನು ಕರೆದು ಹೇಳಿದೆ, ನೋಡಪ್ಪ, ಒಂದು ಲೈಫ್ ಟೈಮ್ ಅಪಾರ್ಚುನಿಟಿ, ಹೀಗೆ ಸತ್ತು ಹೋಗ್ತೀನಿ ಅಂದ್ಕೊಂಡಿದ್ದೆ ನಾನು, ಪಾರು ಮಾಡೋರು ಒಬ್ಬರು ಬಂದಿದ್ದಾರೆ, ಅವ್ರು ಹೇಳಿದ ಹಂಗೆ ನೀನು ಅನುಸರಿಸಿದರೆ ಇದರಿಂದ ನಿನ್ನನ್ನು ಮುಕ್ತನನ್ನಾಗಿಸ್ತಾರೆ. ಮಗನೂ ಒಪ್ಪಿದ, ನೀವು ಹೇಳಿದ ಹಂಗೆ ಕೇಳ್ತೀನಿ ಅಂದ. ಅವರು ಸಾಯಂಕಾಲ ಮನೆಗೆ ಬಂದು ಭೇಟಿಯಾಗುವುದು ಆಯಿತು ಅಂತ. ಮನೆಗೆ ಹೋಗಿ ಭೇಟಿಯಾದರೆ ಅವ್ರು ಹೇಳ್ತಾರೆ, ನಿನ್ನ ತಂದೆದ್ದು ಫ್ಯಾಕ್ಟ್ರಿ ಇದೆ, ಅಲ್ಲಿ 3 ಶಿಫ್ಟಲ್ಲಿ ಕೆಲಸಗಳು ನಡೀತವೆ. ಬೆಳಗಿನ ಜಾವ 6 ಗಂಟೆಗೆ ಮೊದಲನೇ ಶಿಫ್ಟ್ ಶುರು. 6 ಗಂಟೆ 1 ನಿಮಿಷಕ್ಕೆ ಯಾರಾದರೂ ಬಂದರೆ ಆ ಕೆಲಸದವ್ರನ್ನ ಒಳಗೆ ತಗೊಳ್ಳಲ್ಲ. 6 ಗಂಟೆ ಒಳಗಾಗಿ ಅವರಲ್ಲಿರಬೇಕು. ನೀನು ಬೆಳಗ್ಗೆ 5 ಗಂಟೆಗೆದ್ದು ಸ್ನಾನ ಮಾಡಿ, ಅವರು ಯೂನಿಫಾರ್ಮ್ ಹಾಕ್ಕೋತಾರೆ, ಶಿಫ್ಟಲ್ಲಿ ಕೆಲಸ ಮಾಡೋರು. ಆ ಯೂನಿಫಾರ್ಮ್ ನೀನು ಕೊಡ್ತೀನಿ, ಅದನ್ನು ಹಾಕ್ಕೊಂಡು ಅಲ್ಲಿ ಕೆಲಸಕ್ಕೆ ಹೋಗಬೇಕು. ನಿನಗೇನು ಕೆಲಸ ಗೊತ್ತಿಲ್ಲ, ನೀನು ಮಾಲೀಕರ ಮಗ ಅಂತ ಯಾರಿಗೂ ಹೇಳಬಾರ್ದು, ಯಾರಿಗೂ ನಾನು ಗೊತ್ತು ಮಾಡಿಕೊಟ್ಟಿಲ್ಲ. ಅಲ್ಲಿ ಹೋಗಿ ನೀನು ಟ್ರೈನಿ ಅಂತ ನಿನ್ನನ್ನು ಸೇರಿಸ್ಕೊಂಡು ಮೊದಲು ನಿನಗೆ ಕೆಲಸ ಕಲಿಸ್ತಾರೆ. ಆಮೇಲೆ ಕೆಲಸ ಬಂದ ಮೇಲೆ ನಿನಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ನೀನು ಮಾಲೀಕರ ಮಗ ಅನ್ನೋದನ್ನು ಮರೆತು ಬಿಡಬೇಕು ಕೆಲವು ಸಮಯ. ಇಷ್ಟು ಮಾಡು. ಹೌದು, ಇದರಿಂದ ಏನು ನನ್ನ ರೋಗಕ್ಕೆ ಏನು ಚಿಕಿತ್ಸೆ ಸಿಕ್ಕಂಗಾಯ್ತು. ನಾನು ಹೇಳಿದಷ್ಟು ಮಾಡು. ನಾನು ಹೇಳಿದ್ದೀನೋ ಇಲ್ವೋ, ಹೇಳಿದ್ದನ್ನು ಕೇಳ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೀನಿ. ಅದರಿಂದ ನಾನೀಗ ಇಷ್ಟು ಹೇಳ್ತಿದ್ದೀನಿ, ಇಷ್ಟು ಮಾತು ಆಯಿತು ಅಂದ. ಬೆಳಗಿನ ಜಾವ ಸ್ನಾನ ಮಾಡಿ ಅಲ್ಲಿಗೆ ಬಂದ, ಯೂನಿಫಾರ್ಮ್ ಮೇಲೆ ಬಂದ. ಯಾರಿಗೂ ಇವನು ಮಾಲೀಕರ ಮಗ ಅಂತ ಗೊತ್ತಿಲ್ಲ. ಅವರು ಅದು ಶಾರೀರಿಕ ದುಡಿಮೆ, ಅದು ಅವನನ್ನು ದುಡಿಲಿಕ್ಕೆ ಹಚ್ಚಿದರು. ಕೆಲಸ ಮಾಡಿದ. ಕೆಲಸ ಮಾಡಿ ಸಾಯಂಕಾಲ ದಣದು ಮನೆಗೆ ಬಂದ, ಕೈಕಾಲು ತೊಳ್ಕೊಂಡ, ಡಿನ್ನರ್ ಟೇಬಲಿಗೆ ಬಂದ. ಎಲ್ಲ ದಿನದಂತೆ ಎಲ್ಲ ಬಡಿಸಿದ್ದಾರೆ. ಊಟ ಮಾಡ್ತಾ ಅಡುಗೆಯವರನ್ನು ಕರೆದು ಕೇಳ್ತಾನೆ, ಎಷ್ಟು ರುಚಿಯಾಗಿದೆ ಅಡುಗೆ, ಏನು ವಿಶೇಷ ಮಾಡಿದ್ದೀರಿ ಇವತ್ತು, ಏನು ಹಾಕಿದ್ದೀರಿ ಇದಕ್ಕೆ? ಇಲ್ಲ, ನನಗೊಂದು ಕರಾರಾಗಿದೆ, ನೀನು ಕೇಳೋ ಯಾವ ಪ್ರಶ್ನೆಗಳಿಗೂ ಉತ್ತರಿಸಬಾರ್ದು ಅಂತ, ಅದಕ್ಕೆ ನಾನೇನು ಉತ್ತರ ಕೊಡಲ್ಲ. ಸರಿ, ಊಟವನ್ನು ತುಂಬ ಸಂತೋಷದಿಂದ, ಎಂದೂ ಇಂಥ ಹಸಿವೆನೇ ಆಗಿರಲಿಲ್ಲ, ಆನಂದದಿಂದ ಊಟ ಮಾಡಿದ. ನಿದ್ದೆ ಎಳೆದು ಬರ್ತಾಯಿತ್ತು. ಹಾಸಿಗೆಗೆ ಹೋಗಿ ಮಲ್ಕೊಂಡ್ರೆ ಬೆಳಿಗ್ಗೆ 5 ಗಂಟೆಗೆ ಏಳಬೇಕು ಅಂತಲೇ ಏಳಬೇಕೆ ಹೊರತು, ಇಲ್ಲಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಹಂಗಿದ್ದಪ್ಪ. ಎದ್ದ. ಅಂಥ ನಿದ್ದೆ ಮಾಡಿದ್ದೇ ನೆನಪಿರಲಿಲ್ಲ ಅವನು. ಬೆಳಿಗ್ಗೆ ಮತ್ತೆ ಹೋದ. ಕೆಲವು ದಿವಸಗಳಾದ ಮೇಲೆ ಆ ವೃದ್ಧ ಬಂದ. ಹೇಗಿದೆಯಪ್ಪ ಅಂತ. ತುಂಬ ಸಂತೋಷವಾಗಿದ್ದೀನಿ. ನೀವೇನು ಮಾಡಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಅಡುಗೆಯವರು ಅಡುಗೆ ರುಚಿ ಮಾಡ್ತಾ ಇದ್ದಾರೆ, ನನಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ ಹೇಳ್ದ. ದೇವರು ಈ ಶರೀರವನ್ನು ಹೆಂಗೆ ನಿರ್ಮಾಣ ಮಾಡಿದ್ದಾನೆ ಅಂದರೆ, ಎಂಥ ಶ್ರೀಮಂತನೇ ಆಗಲಿ ಈ ಶರೀರವನ್ನು ದುಡಿಸಿ ದಣಿಸದ ಹೊರತು ಹಸಿವೆ ಆಗೋ ಹಂಗಿಲ್ಲ. ಅದನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದ್ದೀನಿ. ಯಾರೋ ನನಗೋಸ್ಕರ ವ್ಯಾಯಾಮ ದುಡಿಮೆ ಮಾಡಲಿ, ಆ ದಣಿವು ನನಗೆ ಸಿಗಲಿ, ಅದರಿಂದ ನನಗೆ ಹಸಿವೆ ಆಗಲಿ, ಇಲ್ಲ. ಇವತ್ತಿನ ತನಕ ಅದು ಸಾಧ್ಯವಾಗಿಲ್ಲ. ನಿಮಗೆ ಹಸಿವೆ ಆಗಬೇಕಾದ್ರೆ ನಿಮ್ಮ ಶರೀರವನ್ನು ನೀವು ದಣಿಸಲೇಬೇಕು. ನೀವು ಕೋಟ್ಯಾಧೀಶನೇ ಆಗಿರಲಿ. ನಿದ್ದೆನೂ ಅಷ್ಟೆ. ಅಲ್ಲಿ ಭಿಕ್ಷುಕ ಮಲಗಿರ್ತಾನಲ್ಲ ರಸ್ತೆ ಮೇಲೆ, ಎಷ್ಟೋ ಬಾರಿ ಉಪ್ಪರಿಗೆ ಮೇಲೆ ಮಲಗಿದವನಿಗಿಂತ ಸುಖವಾಗಿ ಮಲಗಿರ್ತಾನೆ. ಯಾಕೆ? ಆ ಶರೀರ ದಣದಿರ್ತದೆ. ಭಗವಂತನ ವ್ಯವಸ್ಥೆ ಹೆಂಗಿದೆ ಅಂದರೆ, ಯಾವ ಶರೀರ ದಣದಿರೋದಿಲ್ಲ ಅದು ಹಂಸಕಲ್ಪ ತೂರಿಕಾದ ಮೇಲೆ ಮಲಗಿದರೂ ಭಿಕ್ಷುಕನಿಗೆ ಸಿಗುವಂಥ ನಿದ್ರೆ ಸುಖವು ಅವನಿಗೆ ಸಿಗೋದಿಲ್ಲ. ಯಾವ ಶರೀರ ದಣದಿರೋದಿಲ್ಲ, ಬೇಕಾದಿದೆ, ದೇವರು ಸಂಪತ್ತು ಕೊಟ್ಟಿದ್ದಾನೆ,
ಆದರೆ ಹಸಿವೆ ಇಲ್ಲ ಅಂದರೆ ಏನು ಮಾಡ್ತೀರಿ ನೀವು? ಆ ಹಸಿವೆ ಆಗೋದು ಯಾವಾಗ? ಬೌದ್ಧಿಕವಾಗಿ, ಶಾರೀರಿಕವಾಗಿ, ಶರೀರ ದಣದಾಗಲೇ ಹಸಿವೆ. ನೀವು ಯಾರೋ ವರ್ಕ್ ಮಾಡಿರಿ, ನನಗೆ ಹಸಿವೆ ಆಗಲಿ. ನೀವ್ಯಾರೋ ವ್ಯಾಯಾಮ ಮಾಡಲಿ, ನನಗೆ ಅದರದ್ದು ಲಾಭ ಸಿಗಲಿ. ಇಲ್ಲ, ನೀವು ಎಷ್ಟೇ ಶ್ರೀಮಂತನಾಗಿರು, ಎಂಥ ಅಧಿಕಾರಸ್ಥನಾಗಿರು, ಅದಿಲ್ಲ. ಆದ್ದರಿಂದ ಶರೀರವನ್ನು ದುಡಿಸಿ, ಬೌದ್ಧಿಕವಾಗಿಯೂ ಶಾರೀರಿಕವಾಗಿಯೂ ದುಡಿಸಿ ದಣಿಸಿದಾಗ ಮಾತ್ರ ಆ ದಿನದ ನಿದ್ರೆ, ಆ ದಿನದ ಆಹಾರಕ್ಕೆ ನಿನಗೆ ಹಕ್ಕು ಹುಟ್ಟುತ್ತದೆ. ಶ್ರೀಮಂತನಾಗಿರು, ಬಡವನಾಗಿರು, ಯಾರೇ ಆಗಿರು ನೀನು ಅಂತಕ್ಕಂಥ ಮಾತನ್ನು ಆ ವೃದ್ಧ ಅವನಿಗೆ ತಿಳಿಸಿದ ಅಂತ ದೊಡ್ಡ ಕಥೆ ಇದು. ಅವನಿಗೆ ಯಾರೋ ವರ್ಲ್ಡ್ ಟೂರಿಗೆ ಹೋಗುವಂತಾರೆ, ಇದೆಲ್ಲ ಘಟನೆ ಆಗೋ ಮೊದಲು ವರ್ಲ್ಡ್ ಟೂರಿಗೆ ಹೋಗಿ ಬರ್ತಾನೆ. ಸ್ವಲ್ಪ ಬೇಸರ ದೂರ ಆಗುತ್ತೆ, ಮತ್ತೆ ತಿನಗ ಅದೇ ಅವಸ್ಥೆ ಅಂತ ಕತೆ ಸ್ವಲ್ಪ ಹಿಗಿಸಿದರೆ ನಾನು ಸಂಕ್ಷಿಪ್ತ ಮಾಡಿ ಹೇಳಿದ್ದೇನೆ. ಅಂತೂ ಇದೊಂದು ಮೌಲಿಕವಾದ ಸಂದೇಶವನ್ನು ಹೇಳತಕ್ಕಂಥ ಕಥಾನಕ. ಜೀವನದ ವಾಸ್ತವಗಳಲ್ಲಿ ಒಂದು ಸಂಪತ್ತನ್ನು ಸಂಪಾದಿಸಬಹುದು. ಹಸಿವೆ ನಿದ್ರೆಗಳಂಥ ಮೂಲಭೂತ ಸುಖ ಅದಕ್ಕಾಗಿ ದುಡಿಯದೇನೆ ಯಾರಿಗೂ ಸಿಗುವಂತಿಲ್ಲ. ಅದು ಪ್ರಕೃತಿಯ ವ್ಯವಸ್ಥೆ, ಅದು ಭಗವಂತನ ವ್ಯವಸ್ಥೆ. ಈ ಸಂದೇಶ ಈ ಕಥಾನಕದಿಂದ ವ್ಯಕ್ತವಾಗಿದೆ. ನಾನು ಓದಿದ ಉತ್ತಮ ಕಥೆಗಳಲ್ಲಿ ಒಂದಿದು ಅಂತ ಇದು ನನಗೆ ನೆನಪಿನಲ್ಲಿ ಉಳಿದಿದೆ. ಮುಂದೆ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಎಸ್ ಎಲ್ ಭೈರಪ್ಪ ಅವರ ಕೆಲವು ಕಾದಂಬರಿಗಳನ್ನು ಹೇಗೆ ಪದ್ಯ ಕಾವ್ಯಗಳಲ್ಲಿ ನನಗೆ ಬೇಂದ್ರೆ ಅವರು ಬಹಳ ಇಷ್ಟನೋ, ಹಾಗೆ ಗದ್ಯ ಪ್ರಕಾರದಲ್ಲಿ, ಅದರಲ್ಲೂ ಕಾದಂಬರಿ ಪ್ರಕಾರದಲ್ಲಿ ಎಸ್ ಎಲ್ ಭೈರಪ್ಪ ಅವರು ನನ್ನ ನೆಚ್ಚಿನ ಬರಹಗಾರರು. ಅವರ ಕೆಲವು ಕೃತಿಗಳನ್ನು ಇವತ್ತು ಮಾತಾಡಬೇಕು ಅಂತ ತಂದಿದ್ದೇನೆ. ಅದೃಷ್ಟವಶಾತ್ ಅವರನ್ನು ವೈಯಕ್ತಿಕವಾಗಿ 2 ಸಲ ನಾನು ಭೇಟಿಯಾಗಿದ್ದೇನೆ. ಪೇಜಾವರ ಶ್ರೀಪಾದಂಗಳವರ 3ನೇ ಪರ್ಯಾಯದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿ ಅದಕ್ಕೆ ಎಲ್ ಎಸ್ ಶೇಷಗಿರಿರಾಯರು ಮತ್ತು ಎಸ್ ಎಲ್ ಭೈರಪ್ಪ ಅವರು ಇನ್ನೂ ಕೆಲವರು ಬಂದಿದ್ದರು. ಅಂತೂ ಒಂದು ದಿವಸ ಇವರಿಬ್ಬರ ಭಾಷಣ, ಇವರ ಜೊತೆಗೆ ಚರ್ಚೆ ಅಲ್ಲಿ ಆಗಿತ್ತು. ವಿಷಯ ಬಹಳ ಸ್ವಾರಸ್ಯಕರ. ಧಾರ್ಮಿಕ ನಿಯಮಗಳು ಪರಿವರ್ತನೀಯವೇ ಅನ್ನೋದು ವಿಚಾರ ಸಂಕಿರಣದ ವಿಷಯ. ಇವತ್ತು ನಮ್ಮಲ್ಲಿ ದೊಡ್ಡ ಚರ್ಚೆ ನಡೆದಿದೆ. ನಮ್ಮ ಧರ್ಮದಲ್ಲೂ ಬೇರೆ ಧರ್ಮಗಳಲ್ಲೂ ಒಂದು ಕಾಲಕ್ಕೆ ಶಾಸ್ತ್ರ ಅಂತ ಬರೆದಿಟ್ಟಿರ್ತಕ್ಕಂಥ ಮಾತುಗಳನ್ನು ಯಥಾವತ್ತಾಗಿ ಲಿಟ್ರಲಿ ಪಾಲಿಸಬೇಕಾ, ಕಾಲ ಸನ್ನಿವೇಶ ಬದಲಾದ ಹಾಗೆ ಅವುಗಳಲ್ಲಿ ಮಾರ್ಪಾಡು ಮಾಡೋ ಅಗತ್ಯ ಇದೆ. ಇದು ಆಗಿನ ವಿಚಾರ ಸಂಕಿರಣದ ವಿಷಯವಾಗಿತ್ತು. ಎಸ್ ಎಲ್ ಭೈರಪ್ಪ ಅವರು ಬಹಳ ಎಂದಿನಂತೆ ವಿಚಾರಪೂರ್ಣ ಭಾಷಣವನ್ನು ಮಾಡಿದರು. ಅವರನ್ನು ನೋಡಿಕೊಳ್ಳಿಕ್ಕೆ ಸ್ವಾಮಿಗಳು ನನ್ನನ್ನು ನೇಮಿಸಿದರು. ನಾನು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನು ಓದಿ ಸಂಚಾರದಲ್ಲಿ ಕಾರ್ನಲ್ಲಿ ನನಗೆ ಹಿಡಿಸಿದ ಭಾಗಗಳನ್ನು ಸ್ವಾಮಿಗಳ ಮುಂದೆ ಹೇಳ್ತಾ ಇದ್ದೆ. ಹೀಗಾಗಿ ನನಗೆ ಅವರು ಇಷ್ಟ ಅಂತ ಅವ್ರ ಪುಸ್ತಕಗಳನ್ನು ಓದಿ ನಾನು ಇಷ್ಟಪಟ್ಟಿದ್ದೇನೆ ಅಂತ ಅದು ಸ್ವಾಮಿಗಳು ನನ್ನ ಮೇಲೆ ಮಾಡಿದ ಅನುಗ್ರಹ. ಅವರನ್ನು ಅವರ ಬೇಕು ಬೇಡುಗಳನ್ನು ವಿಚಾರಿಸೋದು, ಅವರನ್ನು ಊಟಕ್ಕೆ ಕರ್ಕೊಂಡು ಹೋಗೋದು, ಉಪಹಾರಕ್ಕೆ ಕರ್ಕೊಂಡು ಹೋಗೋದು, ಎಲ್ಲ ಕಡೆಗೆ ಅವರಲ್ಲಿರುವವರೆಗೆ ಅವರ ಬೇಕು ಬೇಡುಗಳನ್ನು ನೋಡ್ಕೊಳ್ಳಿಕ್ಕೆ ನಾನು ನೇಮಿಸಿದ್ರು. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ತದೆ. ನನ್ನ ರೂಮಿನ ಎದುರುಗಡೆ ಅವ್ರಿಗೊಂದು ರೂಮ್ ಕೊಟ್ಟಿದ್ದರು. ಇಡೀ ದಿವಸ ಸಾಯಂಕಾಲ 5 ಗಂಟೆಗೆ ರಾಜಾಂಗಣಕ್ಕೆ ಅವರನ್ನು ಉಪನ್ಯಾಸಕ್ಕೆ ಕರ್ಕೊಂಡು ಹೋಗೋ ತನಕ, ಬೆಳಗಿನ ಉಪಹಾರಕ್ಕೆ ಅಂತ ನಾನು ಅವ್ರಿಗೆ ಉಪಹಾರ ತೊಗೊಂಡು ಅವ್ರ ರೂಮಿಗೆ ಬಂದವನು, ಇಡೀ ದಿವಸ ಅವ್ರ ರೂಮ್ನಲ್ಲಿ ಕೂತಿದ್ದೆ, ಅವ್ರ ಜೊತೆಗೆ ಮಾತನಾಡ್ತಾ. ಮಧ್ಯಾಹ್ನ ಊಟಕ್ಕೆ ಕರ್ಕೊಂಡು ಹೋಗಿದ್ದೆ ಚೌಕಿಗೆ, ನನ್ನ ಪಕ್ಕದಲ್ಲಿ ಊಟಕ್ಕೆ ಕೂರಿಸ್ಕೊಂಡಿದ್ದೆ, ಆವಾಗಲೂ ಅವ್ರ ಜೊತೆಗೆ ಹರಟೆ. ಸಾಯಂಕಾಲ 5 ಗಂಟೆ ತನಕ ಹರಟೆ ಹೊಡೆದ್ರು ಅವ್ರಿಗೇನು ಬೇಸರ ಆಗಿತ್ತು ಗೊತ್ತಿಲ್ಲ, ನನಗೆ ಇನ್ನೂ ತೀರಿರಲಿಲ್ಲ. ಅಷ್ಟು ನನಗೆ ಅವರ ಕಾದಂಬರಿಗಳ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿ ಅವರ ಜೊತೆಗೆ ಚರ್ಚೆ ಮಾಡಿದ್ದುಂಟು. ಅದು ಒಂದು ಸಂದರ್ಭ. ಇನ್ನೊಂದು ಸಂದರ್ಭ, ಮೈಸೂರಿಗೆ ಅವರ ಮನೆಗೆ ಹೋಗಿದ್ದೇನೆ. ಅದಕ್ಕೆ ಕಾರಣ ನನ್ನ ಹೆಂಡತಿ. ಭೈರಪ್ಪನ ಸುದ್ದಿ ಹೇಳಿದ ಕೂಡಲೇ ಅವರನ್ನು ನನಗೂ ಭೇಟಿ ಮಾಡಿಸಿ ಅಂತ ದುಂಬಾಲು ಬಂದರು. ನಾನು ಹೇಳಿದೆ, ಅವ್ರು ಹಾಗೆ ಭೇಟಿಯಾಗುವವರಲ್ಲ, ಮತ್ತು ನೋಡೋಕ್ಕೇನು, ಈಸ್ ಆನ್ ಆರ್ಡಿನರಿ ಮ್ಯಾನ್, ಎಲ್ರಿಗೂ ಇರೋ ಹಂಗೆ ಕೈಕಾಲು ಕಣ್ಣು ಮೂಗು, ನೋಡಲಿಕ್ಕೇನಿದೆ ಅಲ್ಲಿ. ಅವ್ರನ್ನ ನಿಜವಾಗ್ಲೂ ತಿಳ್ಕೋಬೇಕು ಅಂದರೆ ಅವ್ರ ಪುಸ್ತಕ ಓದಬೇಕು. ಭೈರಪ್ಪ ಅವರು ಏನು ಅಂತ ಅರ್ಥ ಆಗಬೇಕಾದ್ರೆ ಅವರು ಬರೆದ ಕಾದಂಬರಿಗಳನ್ನು ಓದಬೇಕು.
ಹೋಗಿ ನೋಡೋದ್ರಿಂದ ಏನು ಸಿಗತ್ತೆ ಅಂದರೆ ಹೇಳಲಿಲ್ಲ ಅವರು. ಹೆಣ್ಮಕ್ಳ ಹಠ ಅದು ನಿಮಗೆಲ್ಲ ಗೃಹಸ್ಥರಿಗೆ ಗೊತ್ತು, ಪದೇ ಪದೇ ಕೇಳೋದು. ಸರಿ, ಒಂದು ಸಲ ನನಗೆ ಅವಮಾನ ಆದರೂ ಪರವಾಗಿಲ್ಲ, ಯಾಕೋ ನನಗೆ ಈ ಸಲ ಭೇಟಿ ಕೊಡಲ್ಲ ಅವರು ಅನಿಸಿತ್ತು. ಯಾಕೆಂದರೆ ಅವ್ರ ಬಗ್ಗೆ ನಾನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಎಲ್ಲ ಓದಿದ್ದೆ. ಹಾಗೆ ಯಾರ ಜೊತೆಗೂ ಅವರು ಮುಕ್ತ ಮನಸ್ಸಿನಿಂದ ಹರಟೆ ಹೊಡೆದದ್ದು ಅಂತಿಲ್ಲ. ಇಂಟರ್ವ್ಯೂಕ್ಕೆ ಅಂತ ಹೋದಾಗ್ಲೂ ಧ್ಯಾನಮಗ್ನರಾದಂತೆ ತೋರಿತು ಅಂತ ಬರೀತಾನೆ ಇಂಟರ್ವ್ಯೂ. ಹೆಚ್ಚಿಗೆ ಮಾತನಾಡಲಿಲ್ಲ ಅವರು ಅಂತ. ಅಂಥದ್ದು ಆವಾಗ ಬೇರೆ ಯಾರೂ ಇದ್ದಿರಲಿಲ್ಲ. ಹೀಗಾಗಿ ನನ್ನ ಜೊತೆಗೆ ಅವರು ಸಮಯ ಕಳೆದಿದ್ದಾರೆ. ಈಗ ಬ್ಯುಸಿ ಇರ್ತಾರೆ, ಸಮಯ ಕೊಡೋದಿಲ್ಲ ಅಂತ ಹೋದ್ವಿ. ಅವ್ರ ಮನೆಯವರು ಹೊರಗೆ ಕೂತಿದ್ರು, ಮನೆಯಲ್ಲಿ ಹೊರಗೆ ಅಂದರೆ ಮನೆ ಒಳಗಡೆ ಹೋಗಿ ಕೂಡಲೇ ಕೂತಿದ್ರು. ನಾವು ಬಂದು ಉದ್ದೇಶ ಹೇಳಿದ್ವಿ. ಅವರಂದರು ಅವರು ಭೇಟಿ ಆಗೋದಿಲ್ಲ, ಯಾಕೆಂದರೆ ಅವರೊಂದು ಯಾವುದೋ ಬರಹಕ್ಕೆ ತಯಾರಿಯಲ್ಲಿದ್ದಾರೆ, ಯಾರಿಗೂ ಭೇಟಿ ಆಗೋದಿಲ್ಲ ಅಂತಾರೆ. ಆಯ್ತು, ಹಾಗಾದ್ರೆ ಹೊರಡ್ತೀವಿ ಅಂತ. ಇನ್ನೇನು ಚಪ್ಪಲಿ ಹಾಕ್ಕೊಂಡು ಹೊರಡಬೇಕು, ಅಟ್ಟದಿಂದ ಭೈರಪ್ಪ ಅವರು ಕೆಳಗೆ ಬಂದು ಯಾರು ಏನು ಅಂತ ಕೇಳಿದೆ. ನಾನು ನನ್ನ ಪರಿಚಯ ಮಾಡಿಕೊಂಡೆ. ಹೀಗೆ ಪೇಜಾವರ ಸ್ವಾಮಿಗಳ ಪರ್ಯಾಯದಲ್ಲಿ ನೀವು ಭೇಟಿಯಾಗಿದ್ವಿ, ನೀವು ಅವಾಗ ಮನೆಗೆ ಬಾ ಅಂತ ಹೇಳಿದ್ರಿ, ಅದಕ್ಕೆ ನಮ್ಮ ಮನೆಯವರು ನಿಮ್ಮನ್ನು ನೋಡಬೇಕು ಅಂದರು ಅಂತ ನಿಮ್ಮ ಭೇಟಿಗೆ ಬಂದಿದ್ದೀವಿ. ಅದು ಸರಿ, ಆದರೆ ನಾನೊಂದು ಪುಸ್ತಕಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ. ಈಗ ವಾಕಿಂಗಿಗೆ ಹೊರಟಿದ್ದೀನಿ, ಬೇಕಾದರೆ ವಾಕಿಂಗ್ ಮುಗಿಯೋ ತನಕ ನೀವು ನನ್ನ ಜೊತೆಗೆ ಬರಬಹುದು. ಆಯಿತು ಅಂತ ಭಾಳ ಖುಷಿ ಆಯಿತು ನಮಗೆ. ಹೊರಟ್ವಿ. ಹೋಗ್ತಾ ಒಂದು ಮಾತು ಹೇಳಿದ್ರು, ನಾನು ಮಾತಾಡಲ್ಲ, ನೀವು ಮಾತಾಡಿದರೆ ಕೇಳ್ತೀನಿ. ಯಾಕೆಂದರೆ ನನ್ನ ವಿಚಾರಧಾರೆಗೆ ಭಂಗ ಆಗುತ್ತೆ ಜಾಸ್ತಿ ಮಾತಾಡಿದರೆ. ನೀವೇನು ಮಾತಾಡ್ತೀರೋ ಅದನ್ನು ಕೇಳ್ತೀನಿ. ಸ್ವಲ್ಪ ನಿರಾಸೆ ಆದರೂ ಆಯಿತು ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದರೆ 5 ನಿಮಿಷವೂ ನಾವು ಮಾತಾಡಿಲ್ಲ. ಇಟ್ಟುಕೋಬೋದು. ವಾಕಿಂಗ್ ಪೂರ್ತಿ ಮುಗಿಸ್ಕೊಂಡು ಅವ್ರ ಮನೆಗೆ ಬರೋ ತನಕನೂ ಅವ್ರು ಮಾತಾಡ್ತಾಯಿದ್ರು. ನನ್ನ ಹೆಂಡತಿ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ ವಿತ್ ಹೀಸ್ ಪರ್ಮಿಷನ್. ಬಂದ್ವಿ. ಆಮೇಲೆ ಅಲ್ಲೇ ಹೊರಗೆ ನಿಂತ್ವಿ. ಅವು ಹೊರಡಬಹುದು ಅಂತ ಬಾಯಿಂದ ಹೇಳಲಿಲ್ಲ ಅವರು. ಅಂತೂ ಆ ಸೂಚನೆ ಒಳಗೆ ಬನ್ನಿ ಅಂತ ಕರೀಲಿಲ್ಲ. ನಮ್ಗೆ ಅಷ್ಟೇ ಸಾಕಿತ್ತು. ಅವಾಗ ಅವ್ರಿಗೆ ಹೇಳಿದೆ, ನಾನು ನಿಮಗೆ ತೊಂದರೆ ಕೊಟ್ಟಿದ್ದರೆ ಕ್ಷಮಿಸಿ, ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದು, ಅದಕ್ಕೆ ಕರ್ಕೊಂಡ್ಬಂದಿದ್ದೆ, ಸಮಯ ಕೊಟ್ಟರೆ ಉಪಕಾರ ಅಂತ ಹೇಳಿ ಅಲ್ಲಿಂದ ಹೊರಟು. ಅಂತೂ ಹೀಗೆ 2 ಸಂದರ್ಭಗಳಲ್ಲಿ ಅವರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದ್ದೇನೆ. ಮೊದಲನೇ ಸಲ ಭೇಟಿಯಾದಾಗ ಸಾವಿನ ಬಗ್ಗೆ ನಿಮ್ಮ ಚಿಂತನೆಗಳೇನು ಅಂತಲೂ ಒಂದು ಪ್ರಶ್ನೆ ಕೇಳಿದ್ದೇನೆ. ಯಾಕೆಂದರೆ ಪರ್ವ ಕಾದಂಬರಿ ಬರೆಯುವಾಗ ಅವರೊಂದು ಘಟನೆಯನ್ನು ಬರೀತಾರೆ. ಅದನ್ನು ಓದಿ ನನಗೆ ಶಾಕ್ ಆಗಿತ್ತು. ಬರಿತಾ ಕೂತವರು ಯಾಕೋ ಸ್ವಲ್ಪ ಬೇಸರ ಅನಿಸಿ ಮಧ್ಯಾಹ್ನದ ಹೊತ್ತು ರಸ್ತೆಗೆ ಬರ್ತಾರೆ. ತಲೆ ತುಂಬ ಕಾದಂಬರಿ ವಿಚಾರನೇ. ಅಕ್ಕಪಕ್ಕ ಬರೋ ವಾಹನಗಳ ಕಡೆ ಗಮನ ಇಲ್ಲ. ದೊಡ್ಡದೊಂದು ಟ್ರಕ್ ಬಂದು ಇವ್ರ ಎದುರಿಗೆ ನಿಂತು ಜೋರಾಗಿ ಹಾರ್ನ ಹಾಕಿ ಕಷ್ಟಪಟ್ಟು, ಇನ್ನೇನು ಹೊಡೆದೇ ಬಿಡೋದು, ಕಷ್ಟಪಟ್ಟು ಸೈಡಿಗೆ ತೊಗೊಂಡು ಅವ್ನು ಹೋದಂತೆ. ಇವರಿಗೆ ಶಾಕ್ ಆಯಿತು. ಒಂದು ಕ್ಷಣಾರ್ಧದಲ್ಲಿ ನನಗೇನೋ ಆಗಿಬಿಡ್ತಿತ್ತು. ಅವರ ತಮ್ಮ ಗೃಹಭಂಗದಲ್ಲಿ ಅದು ಓದ್ದಂಗೆ ನಂಗೆ ನೆನಪು. ಚಿಕ್ಕ ಹುಡುಗ ವೆಂಕಟೇಶ ಅಂತ ನೆನಪು. ಅವನನ್ನು ಹೆಗಲ ಮೇಲೆ ಹಾಕ್ಕೊಂಡು ಸತ್ತು ಹೋಗ್ತಾನೆ ಪ್ಲೇಗ್ನಲ್ಲಿ. ಹೆಗಲ ಮೇಲೆ ಹಾಕ್ಕೊಂಡು ಇವ್ರಿಗೂ 15 ವರ್ಷನೋ ಏನೋ. ಅವಾಗ ಆ ಹೆಣ ನಡೆದಂಗೆ ಭಾರ ಆಗ್ತಿದೆ. ಅದನ್ನು ಮಣ್ಣು ಮಾಡಿ ಬಂದರೆ ಉಣ್ಲಿಕ್ಕೆ ಗತಿ ಇಲ್ಲ. ಇಂಥ ಕೆಟ್ಟ ಪರಿಸ್ಥಿತಿ. ಸಾವನ್ನು ಅಷ್ಟು ಸಣ್ಣ ವಯಸ್ಸಿನಲ್ಲಿ ನೋಡಿ ಅನುಭವ ಅವರಿಗೆ. ಅದ್ರ ಬಗ್ಗೆ ಬುದ್ಧನ ಕಾಲದಿಂದಲೂ ಸಾವಿನ ಬಗ್ಗೆ ನಮ್ಮ ಪ್ರಾಚೀನರು ಹೇಗೆ ಯೋಚನೆ ಮಾಡಿದ್ದಾರೆ ಅನ್ನೋದನ್ನು ವಿಸ್ತಾರವಾಗಿ ಆಗ ಹೇಳಿದರು. ಇರಲಿ, ಅಂತೂ ಅವರ ಕಾದಂಬರಿಗಳಲ್ಲಿ ತುಂಬ ನನಗೆ ಹಿಡಿಸಿರ್ತಕ್ಕಂಥ ಒಂದು ಕಾದಂಬರಿ ಭಿತ್ತಿ. ಭಿತ್ತಿ ಅಂದರೆ ಗೋಡೆ ಅಂತ ಅರ್ಥ. ಅವರ ಆತ್ಮಕಥೆ ಇದು ಯಾಕೆ ನನಗಿಷ್ಟ ಅಂದರೆ, ಎಷ್ಟೋ ಸಲ ನಾನು ಯೋಚನೆ ಮಾಡ್ತೀನಿ, ನನ್ನ ಬಾಲ್ಯ ಸುಖಕರವಾಗಿತ್ತೆ, ನನ್ನ ಯೌವನ ಸುಖಕರವಾಗಿತ್ತೆ, ನನ್ನ ವೈವಾಹಿಕ ಜೀವನ ಸುಖಕರವಾಗಿತ್ತೆ. ಪ್ರಾಯಃ ನಾವೆಲ್ಲರೂ ಮಾಡ್ತೀವಿ ಹಾಗೆ. ಆವಾಗ ಎಲ್ಲೋ ಕೆಲವು ಸುಖದ ಸಂದರ್ಭಗಳು
ಬಹಳಷ್ಟು ಕಷ್ಟಪಟ್ಟ ಸಂದರ್ಭಗಳು. ಇದೆಂಥ ಜೀವನ ಅಂತ ಮನಸ್ಸಿಗೆ ಖಿನ್ನತೆ ಆವರಿಸಿದಾಗ ಭಿತ್ತಿ ತೆಗೆದು ಓದ್ತೀನಿ ನಾನು. ಹಾಗೆ ಮಹಾತ್ಮ ಗಾಂಧಿ ಜೀವನದಲ್ಲಿ ಸಂಕಷ್ಟ ಬಂದಾಗ ಗೀತೆ ತೆಗೆದು ಅದರಿಂದ ಪರಿಹಾರ ಪಡಿತಾ ಇದ್ರು ಅಂತ. ನಾನು ಭಿತ್ತಿಯಿಂದ ಏನು ಪರಿಹಾರ ಸಿಗ್ತದೆ? ಅವರು ಪಟ್ಟ ಕಷ್ಟದ ವರ್ಣನೆ ಓದಿದಾಗ ನಾನು ಪಟ್ಟ ಕಷ್ಟ ಏನೂ ಅಲ್ಲ ಅನ್ನಿಸ್ತದೆ. ಆ ದೃಷ್ಟಿಯಿಂದ ಇದು ಸಹಾಯ. ಎಷ್ಟು ಕಷ್ಟಪಟ್ಟಿದ್ದಾರೆ ಬಾಲ್ಯದಿಂದ ಅಂದರೆ ಅಯ್ಯಪ್ಪ, ಇದು ಒಂದು ಜೀವನನೇ. ಆದರೆ ಅವನ್ನೆಲ್ಲ ಮೀರಿ ಎಂಥ ದೊಡ್ಡ ಯಶಸ್ಸನ್ನು ಪಡೆದರು. ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ. ಭಿತ್ತಿ ಕಾದಂಬರಿ ಕೊನೆ ಭಾಗದಲ್ಲಿ ಬರ್ತದೆ. ಅಲ್ಲಿ ಅಮೇರಿಕೆಯಲ್ಲಿ ಅವರನ್ನು ಯಾರು ಇಳಿಸ್ಕೊಂಡಿರ್ತಾರೋ ಅವರು ಸರಸ್ವತಿ ಆರಾಧಕರು ನೀವು ಅಂತ ಇವರನ್ನು ಗೌರವಿಸ್ತಾರೆ. ಯಾಕಿಷ್ಟು ನನಗೆ ಉಪಚಾರ ಮಾಡ್ತಿದ್ದಾರೆ, ನಾನು ಇವ್ರಿಗೆ ಏನು ಮಾಡಿದ್ದೇನೆ ಅಂತ ಭೈರಪ್ಪ ಒಂದು ಕಡೆ ಬರ್ಕೋತಾರೆ. ಅವರು ಅದಕ್ಕೆ ಕೊಡೋ ಉತ್ತರ, ನಿಮಗೆ ಮಾಡೋ ಗೌರವ ಬೇರೆ ಅಲ್ಲ, ಸರಸ್ವತಿ ತೋರಿಸೋ ಗೌರವ ಬೇರೆ ಅಲ್ಲ. ಭಿತ್ತಿಯಲ್ಲಿ ಅನೇಕ ಪ್ರಸಂಗಗಳು. ಅದರಲ್ಲಿ ಒಂದು ಊದಿನ ಕಡ್ಡಿ. ಇವರು ಮಾಡದೇ ಇರೋ ಕೆಲಸ ಇಲ್ಲ. ಸಣ್ಣ ಕೆಲಸಗಳು, ಕೂಲಿ, ಹೋಟೆಲ್ ಮಾಣಿ, ಹಮಾಲಿ. ಮುಂಬೈ ಊರಿನಲ್ಲಿ ಹಮಾಲಿ ಕೆಲಸ ಮಾಡಿದ್ದಾರೆ, ಅದರ ವರ್ಣನೆ ಇದೆ. ನಾಟಕ ಕಂಪನಿ, ಏನೇನೇನೇನು ಚಿಕ್ಕ ಚಿಕ್ಕ ಕೆಲಸಗಳನ್ನು ಅನಾಥ ಮಕ್ಕಳು ಮಾಡಿ ಹೊಟ್ಟೆ ತುಂಬಿಕೊತಾರೆ. ಟಾಂಗ ಹೊಡೆಯೋ ಕೆಲಸ ಎಲ್ಲ ಮಾಡಿದ್ದಾರೆ. ಒಂದೊಂದರ ಅನುಭವವೂ ಕೂಡ. ಈಗ ನೋಡಿ, ಬೆಂಗಳೂರಲ್ಲಿ ಧರ್ಮದೇಟು ಅಂತಾರೆ. ಒಂದು 10 ಜನ 15 ಜನ ಸೇರಿ ಯಾರನ್ನೋ ಒಬ್ಬರು ಹೊಡಿತಾ ಇದ್ದರೆ ಸುಮ್ಮನೆ ಹಾಯ್ದು ಹೋಗ್ತಾರೆ. ಅವನು ಬಂದು ತಾನೊಂದು ಗುದ್ದು ಹಾಕಿ ಹೋಗ್ತಾನೆ. ಅವನು ಅಯ್ಯೋ ಅಂದಾಗ ಇವ್ರಿಗೊಂದು ಸಮಾಧಾನ, ಕೆಟ್ಟ ತೃಪ್ತಿ. ಹಾಗೆ ಪಾಪದ ಮನುಷ್ಯ, ಯಾರು ಹೇಳೋರು ಕೇಳೋರಿಲ್ಲ ಅಂತ ಸಿಕ್ಕ ಅಂದರೆ ಎಲ್ಲ ಒಂದು ಧರ್ಮದೇಟು ಹಾಕೋರು. ಅಂಥ ಎಷ್ಟು ಪ್ರಸಂಗಗಳಲ್ಲಿ ಹಾದು ಬಂದಿದ್ದಾರೆ. ನನಗೆ ಅದರಲ್ಲಿ ತುಂಬ ಹಿಡಿಸಿದ ಒಂದು ಪ್ರಸಂಗ ಅಂದರೆ, ಒಬ್ಬ ಉದ್ದಿನಕಾಯಿ ಕಡ್ಡಿ ಮಾರುವವ ಅವನ ಕೈಯಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಊರೊಳಗೆ ಉದ್ದಿನ ಕಡ್ಡಿ ಇಡೀ ದಿವಸದ ಸಮಯ ಹಾಕಿ ಮಾರಿದರೆ ಹೊಟ್ಟೆ ತುಂಬ ಊಟ, ಕೈಗೆ ಸ್ವಲ್ಪ ಕಾಸು. ಇವ್ರ ಸ್ನೇಹಿತರು ಹೋಗ್ತಿದ್ರಂತೆ ಸಿನಿಮಾಗಳಿಗೆ, ಅಂಥದ್ದಕ್ಕೂ ದುಡ್ಡು ಮಿಕ್ಕುವಷ್ಟು ಬರ್ತದೆ. ಈ ಮನುಷ್ಯ ಏನು ಮಾಡ್ತಾರೆ ಅಂದರೆ, ಉದ್ದಿನ ಕಡ್ಡಿ ವ್ಯಾಪಾರ ಕಡಿಮೆ ಮಾಡಿ ಲೈಬ್ರರಿಗೆ ಬಂದು ಓದ್ತಾ ಕೊಡ್ತಾರೆ. ತಂದೆ ವಿದ್ಯಾವಂತನಲ್ಲ, ತೀರ್ಥರೂಪರು ಅಂತ ವ್ಯಂಗ್ಯವಾಗಿ ಬರೀತಾರೆ. ತಂಗಿಗೆ ಬಾಣಂತಿಗೆ ಅಂತ ಪಾಪ ಇವರು ಬೆಣ್ಣೆ ಕಾಸಿ ಬೆಣ್ಣೆ ತೊಗೊಂಡು ಹೊರಟಿದ್ರಂತೆ ಊರಿಗೆ. ಅಕಸ್ಮಾತ್ ಟ್ರೈನ್ನಲ್ಲಿ ತಂದೆ ಭೇಟಿಯಾಗಿ ಅದನ್ನು ನಂಗೆ ಕೊಡು ಅಂತ ಜೋರು ಮಾಡಿ ಇಸ್ಕೊಂಡ ತಂದೆ. ಹೆಂಡತಿಗೆ ಅಂತ ಅವ್ರ ತವ್ರ ಮನೆಯವರು ಬಾಳೆ ಗೊನೆ ಕೊಟ್ಟು ಕಳಿಸಿದರೆ ಅವಾಗೆಲ್ಲ ನಡ್ಕೊಂಡು ಬರೋದಲ್ಲ, ದಾರಿನಲ್ಲೇ ಮರದ ಕೆಳಗೆ ಕೂತು ಎಲ್ಲ ಬಾಳೆಹಣ್ಣು ತಿಂದು ಮನೆಗೆ ಮರಳಿದ ತಂದೆ ಬಗ್ಗೆ ಒಂದು ಬರೀತಾರೆ. ಅಯ್ಯಪ್ಪ, ಇವರು ತಂದೆನ ಅನ್ನಿಸ್ಬೇಕು ನಮಗೆ, ಅಂಥ ತಂದೆ. ತಾಯಿ ವಿದ್ಯಾವಂತರಲ್ಲ, ಬಹಳ ವಿವೇಕಿ. ಅವರು ತಮ್ಮ ಕಾದಂಬರಿ ಆರಂಭದಲ್ಲಿ ಗೌರಮ್ಮ ಅಂತೇನೋ ಹೆಸರು, ಅವರಿಗೆ ಒಂದು ಗ್ರಂಥವನ್ನು ಸಮರ್ಪಣೆ ಮಾಡಿದ್ದಾರೆ. ಆ ತಾಯಿ ಶ್ರಾದ್ದ ಮಾಡಲಿಕ್ಕೆ ಅಂತ ಕೂಲಿ ನಾಲಿ ಹಮಾಲಿ ಮಾಡಿ ಬಿಡಿಗಾಸ್ ಸಂಪಾದನೆ ಮಾಡಿ ಹೋಗಿ ಪುರೋಹಿತನ ಹತ್ರ ಶ್ರಾದ್ದಕ್ಕೆ ಕೇಳಿದರೆ ಅವನು ಇವರನ್ನು ಶೋಷಣೆ ಮಾಡ್ತಾನೆ. ಎಲ್ಲ ಪ್ರತಿಯೊಂದು ಹಂತದಲ್ಲಿ ಶೋಷಣೆ. ಕಷ್ಟಪಟ್ಟು ಎಲ್ಲೋ ಒಂದು ಹಾಸ್ಟೆಲಲ್ಲಿ ಪ್ರವೇಶ ದೊರಕಿಸ್ಕೊಳ್ತಾರೆ. ಅದು ಯಾವುದೋ ಬೇರೆ ಜಾತಿಯವರ ಹಾಸ್ಟೆಲ್ಲು, ಇವರು ತಮ್ಮ ಜಾತಿ ಹೇಳ್ಕೊಂಡಿಲ್ಲ. ಕೈಗೆ ತೊಳೆಯುವಾಗ ಅವು ಜೊತೆಗಾರರು ಹಂಗಿಸಿ ಮಾತಾಡ್ತದೆ. ಇದು ಯಾವುದೋ ಒಂದು ಬಂದದ್ದು ನೋಡು ನೆಕ್ಲಿಕ್ಕೆ ಅಂತ ಇವ್ರ ಕಿವಿಗೆ ಬೀಳೋ ಹಾಗೆ. ಒಂದಲ್ಲ ಎರಡಲ್ಲ ಅವಮಾನಗಳು. ಅವೆಲ್ಲ ಓದಿದಾಗ ದೇವರು ನಮ್ಮನ್ನು ಎಷ್ಟೋ ಒಳ್ಳೆಯ ಸ್ಥಿತಿಯಲ್ಲಿ, ಒಳ್ಳೆಯ ಮನೆಯಲ್ಲಿ, ಒಳ್ಳೆಯ ಪರಿಸರದಲ್ಲಿ, ಅಭಿಮಾನಿಗಳ ಮಧ್ಯೆ, ಸ್ನೇಹಿತರ ಮಧ್ಯೆ ಹುಟ್ಟಿಸಿದ್ದಾನೆ. ಎಲ್ರಿಗೂ ಬರೋ ಹಂಗೆ ನಮಗೂ ಕೆಲವು ದುಃಖದ ಸನ್ನಿವೇಶಗಳು ಬಂದಿವೆ ಅಂತ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅನೇಕ ಇದರೊಳಗಿನ ಸನ್ನಿವೇಶಗಳು ಅವರ ಅನ್ವೇಷಣೆ, ಗೃಹಭಂಗ ಅನ್ನೋ ಕಾದಂಬರಿಯಲ್ಲಿ ಬಂದಿವೆ. ಆದರೆ ಸಮಗ್ರವಾಗಿ ಅವರ ಜೀವನದ ವೃತ್ತಾಂತ ಈ ಭಿತ್ತಿ ಅನ್ನೋ ಕಾದಂಬರಿಯಲ್ಲಿ ಮಾತ್ರ ಬಂದಿದೆ. ಇದು ಇನ್ನೂ ಒಂದು ಕೆಲವು ಸಂದರ್ಭಗಳನ್ನು ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೇನೆ. ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಹೋಗ್ತೇನೆ.
ಚಿಕ್ಕ ಹುಡುಗ ಇದ್ದಾಗ ಇವ್ರ ತಾಯಿ ಸೋದರ ಮಾವನ ಹತ್ರ ಇವರನ್ನು ಒಪ್ಪಿಸ್ತಾರೆ. ತುಂಟ ಇವರಿಗೆ ನದಿ ಈಸೋದು ಅಂದರೆ ಬಹಳ ಇಷ್ಟ. ಈ ತುದಿಗೆ ಶುರು ಮಾಡಿದರೆ ಆ ತುದಿಗೆ ಹೋಗಿ ನಿಲ್ತಿದ್ರು. ಚಿಕ್ಕ ವಯಸ್ಸಿನಲ್ಲಿ ಅಷ್ಟು. ತಾಯಿಗೆ ಭಯ, ಎಲ್ಲಿ ಮುಳುಗಿ ಹೋಗ್ತಾನೋ ಮಗ ಅಂತ, ತುಂಬ ತುಂಟತನ ಮಾಡ್ತಾನೆ ಅಂಥೇಳಿ ಆ ಸೋದರ ಮಾವನಿಗೆ ಒಪ್ಪಿಸ್ತಾರೆ. ಅವನು ನರಕ ದರ್ಶನ ಮಾಡಿಸ್ಬಿಡ್ತಾನೆ. ಆ ಸೋದರ ಮಾವ ಹೊಡೆಯೋದು ದುಡಿಸ್ಕೊಳ್ಳೋದು, ಆಳಿನಕ್ಕಿಂತ ಕಡೆ ಮಾಡಿ ಮನೆಯಲ್ಲಿ. ಅವನ ಭಯ, ದರ್ಪ, ಪೊಲೀಸು ಅಂತ ನಂಗೆ ಓದಿದ ನೆನಪು. ಅವನು ಸೋದರ ಮಾವ ಎಲ್ಲ ರೀತಿಯಿಂದ ಚಿತ್ರಹಿಂಸೆ ಕೊಡ್ತಾನೆ ಆ ಹುಡುಗನಿಗೆ. ಮುಂದೆ ಇಲ್ಲಿ ಯೂನಿವರ್ಸಿಟಿಗೆ ಬಂದಾಗ ಎಲ್ಲಿ ತನಕ ಶೋಷಣೆ ಮುಂದುವರೆದಿದೆ ಅಂದರೆ, ಫಿಲಾಸಫಿ MA ಮಾಡಿ ಗೋಲ್ಡ್ ಮೆಡಲ್ ತೊಗೋಬೇಕು. ಯಾರೋ ಒಬ್ಬರು ದತ್ತಿ ಇಟ್ಟಿರ್ತಾರೆ. ದತ್ತಿ ಅಂದರೆ ಹಿಂಗೆ ರ್ಯಾಂಕ್ ಬಂದ ಹುಡುಗನಿಗೆ ಇಷ್ಟು ಧನ ಅಂತ. ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಜವರೇಗೌಡರು ಅಂತ ನೆನಪು ಅಧಿಕಾರಿಗಳು, ಯಾರಿಗೋ ಕೊಟ್ಟುಬಿಡ್ತಾರೆ ಬೇರೆಯವರಿಗೆ. ಆ ದತ್ತಿ ಇವರಿಗೆ ಸಿಗಬೇಕು, ಇಷ್ಟು ಮಾರ್ಕ್ಗಿಂತ ಜಾಸ್ತಿ ತೆಗೆದವ್ರಿಗೆ ಸಿಗಬೇಕು ಅಂತ ಸ್ಪಷ್ಟವಾಗಿ ಇರ್ತದೆ. ಅದು ಭೈರಪ್ಪನವರು ಆ ದೃಷ್ಟಿಯಿಂದ ಅದಕ್ಕೆ ಯೋಗ್ಯರು. ತಪ್ಪಿಸಿ ಬೇರೆಯವ್ರಿಗೆ ಕೊಡ್ತಾರೆ. ಇವರು ತಕರಾರು ಮಾಡಲಿಕ್ಕೆ ಹೋದರೆ, ಏನು ನೀವು ಬ್ರಾಹ್ಮರು ಎಲ್ಲ ನೀವೇ ಹೊಡ್ಕೋಬೇಕಾ, ಬೇರೆಯವ್ರಿಗೆ ಏನು ಸಿಗಬಾರ್ದಾ ಅಂತ ಮಾತಾಡ್ತಾರೆ. ಆಮೇಲೆ ಏನೇನೋ ಯಾರನ್ನೋ ಲಾಯರ್ನ ಹಿಡ್ಕೊಂಡು ಏನೇನೋ ಮಾಡಿ ಎಲ್ಲಿ ತನಕ ಶೋಷಣೆ. ಉಳಿದವ್ರನ್ನ ಬಿಡಿ, ಒಬ್ಬರು ರಾಘವಾಚಾರ್ಯರು ಅಂತ ನೆನಪು ನನಗೆ. ಯಾವುದೋ ಒಂದು ಹುಡುಗಿ ಹತ್ತಿರ ಕಾಲೇಜಿನಲ್ಲಿ ಇವರೇನೋ ಮಾತಾಡ್ತಿರ್ತಾರೆ. ಮಹಿಳಾ ಮಣಿಯ ಹತ್ತಿರ ಮಾತಾಡ್ತಿದೆಯಲ್ಲ ಅಂತ ವ್ಯಂಗ್ಯವಾಗಿ ಪ್ರಶ್ನಿಸ್ತಾರೆ. ದೊಡ್ಡ ಹುಡುಗ, ಕಾಲೇಜ್ ಹುಡುಗ. ಮಹಿಳಾ ಮಣಿಯಾಗಿರಲಿ, ಪುರುಷ ವಜ್ರ ಆಗಿರಲಿ, ಅದನ್ನು ತೊಗೊಂಡು ನಿಮಗೇನು ಅಂತ ಸ್ವಲ್ಪ ಹೊರಟಾಗಿ ಇವರು ಉತ್ತರ ಕೊಡ್ತಾರೆ. ಆವಾಗಿನಿಂದ ಇವ್ರ ಮೇಲೆ ಅನ್ಫಾರ್ಚುನೇಟ್ಲಿ ಇವರು ಇಂಟರ್ವ್ಯೂಗೆ ಅಲ್ಲ, MA ಡಿಗ್ರಿ ಅವಾರ್ಡ್ ಮಾಡಲಿಕ್ಕೆ ವೈವಾ ಅಂತ ಇರ್ತದಲ್ಲ, ಅವ್ರು ಬಂದು ಕೂತಿರ್ತಾರೆ. ಎಷ್ಟು ಚೆನ್ನಾಗಿ ಕೇಳಿದ ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ಟರು. ಮತ್ತು ಪುನಃ ಪ್ರಶ್ನೆ ಏನಾದರೂ ಮಾಡಿ ಇವನಿಗೆ ಬಂದಿಲ್ಲ ಅನ್ನಿಸ್ಬೇಕು. ಅವರು ಕಲ್ಕತ್ತಾದಿಂದ ಬಂದಿರ್ತಾರೆ ಇನ್ನೊಬ್ಬರು. ಅವ್ರು ಅಂತಾರೆ, MA ಲೆವೆಲ್ಲಿಗೆ ಏನು ಇರಬೇಕು ಅದಕ್ಕಿಂತ ತುಂಬ ಹೆಚ್ಚು ನಾಲೆಜ್ ಇದೆ ಅವನಿಗೆ, ಇವನಿಗೆ ನಾವು ಇನ್ನು ಬಿಡಬೇಕು, ಸಾಕು ಅಂದರೆ ಕೇಳಲ್ಲ ರಾಘವಾಚಾರ್ಯ. ಯಾಕೆಂದರೆ ಹಿಂದಿನ ಸಿಟ್ಟು ಕುಣಸು ಇಂಥ ಅನೇಕ ಪ್ರಸಂಗಗಳು. ಅವರು ಯಮುನಾಚಾರ್ಯರು ಅಂತ ಇದಕ್ಕೆ ವಿರುದ್ಧವಾಗಿ ತುಂಬ ಇವ್ರ ಮೇಲಿನ ಪ್ರೀತಿಯಿಂದ ಫಿಲಾಸಫಿ ಪ್ರೊಫೆಸರ್ ಮನೆಗೆ ಕರೆದು ರಾಮನವಮಿ ದಿವಸ ಹೋಗಿದ್ರಂತೆ, ಪ್ರಸಾದ ಕೊಟ್ಟು ಪ್ರೀತಿಯಿಂದ ಇವರಿಗೆ ಫಿಲಾಸಫಿ ಹೇಳಿಕೊಟ್ರು. ಯಮುನಾಚಾರ್ಯರಂತೆ ನನ್ನ ಬುದ್ಧಿ ಭಾವಗಳನ್ನು ಮತ್ತಾರೂ ವಿಸ್ತರಿಸಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ವಿದ್ಯಾರ್ಥಿಯ ಭವಿಷ್ಯವನ್ನೇ ಬದಲಿಸಬಲ್ಲ. ಮತ್ತು ಅಂಥ ಶಿಕ್ಷಕನ ಬಗ್ಗೆ ವಿದ್ಯಾರ್ಥಿಗೆ ಕೊನೆಯವರೆಗೂ ಕೃತಜ್ಞತೆ. ಅಮೇರಿಕೆಯಿಂದ ಬಂದ ನನ್ನ ಎಷ್ಟೋ ಸ್ನೇಹಿತರು ತಮ್ಮ ಹೈಸ್ಕೂಲ್ ಮ್ಯಾಥ್ ಟೀಚರು, ಇಂಗ್ಲೀಷ್ ಟೀಚರು ಮನೆಗೆ ಹೋಗಿ ನಮಸ್ಕಾರ ಮಾಡಿ, ನಿಮ್ಮಿಂದಾಗಿ ನಾನಿವತ್ತು ಒಬ್ಬ ಮನುಷ್ಯನಾಗಿದ್ದೇನೆ ಅಂತ ಎರಡು ಕೃತಜ್ಞತೆಯ ಮಾತು ಹೇಳಿ ಅವ್ರಿಗೇನೋ ಒಂದಷ್ಟು ತಂದು ಕೊಟ್ಟು ತಮ್ಮಿಂದ ಸೇವೆ ಮಾಡಿ ಬರೋದನ್ನು ಅನೇಕ ಸಲ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಬಹಳ ಪೂಜ್ಯ ವೃತ್ತಿ. ಇರಲಿ ಅಂತೂ ಇದನ್ನೆಲ್ಲ ಓದಿದ ಮೇಲೆ ಕೊನೆ ಭಾಗಕ್ಕೆ ಬರ್ತೇನೆ. ನಾನು ಗುರುಕುಲದ ಹಿನ್ನೆಲೆಯಿಂದ ಬಂದಿದ್ದರಿಂದಲೋ ಏನೋ ನನ್ನ ಮನಸ್ಸು ಸ್ವಲ್ಪ ಬೇರೆ ರೀತಿಯೇ ವಿಚಾರ ಮಾಡ್ತೀನಿ. ಇಡೀ ಪುಸ್ತಕ ಓದಿ ಮುಗಿಸಿದ ಮೇಲೆ ನೋಡಿ, ವ್ಯಕ್ತಿ ಒಬ್ಬನೇ. ಅವನು ಭೇಟಿಯಾದ ಬೇರೆ 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 ವ್ಯಕ್ತಿಗಳು ವಿಭಿನ್ನವಾಗಿ ಪ್ರತಿಕ್ರಿಯಿಸಿದರು, ವಿರುದ್ಧವಾಗಿ, ಬರೀ ವಿಭಿನ್ನ ಆಗಿ. ಒಬ್ಬ ಹೆಣ್ಣುಮಗಳು, ಇವರು ಹಗಲು ರಾತ್ರಿ ಓದಿ ಓದಿ ದೇಹಾರೋಗ್ಯ ಕುಂಠಿತವಾಗಿ ತೆಳ್ಳಗೆ, ನೆಗಡಿ, ಕೆಮ್ಮು, ಏನೇನೋ ಅನಾರೋಗ್ಯ. ಯಾವುದೋ ಒಬ್ಬ ಶೆಟ್ರ್ ಹೆಣ್ಮಗಳು ಇವನನ್ನು ನೋಡಿ ಬಾದಾಮಿ, ಉತ್ತತ್ತಿ, ಕೇಶರ ಅವನ್ನೆಲ್ಲ ಕುಟ್ಟಿ
ಆಮೇಲೆ ಗಟ್ಟಿ ಹಾಲು ದಿನ ಬಂದು ಕುಡಿದು ಹೋಗು ಮಗ ಅಂತ. ಯಾರೋ ಏನೋ ಒಂದು 15 ದಿವಸದಲ್ಲಿ ನನ್ನ ಆರೋಗ್ಯ ಮರಳಿತು ಅಂತ ಬರೀತಾರೆ. ಯಾರು? ಯಾಕೋ ಊಟ ಮಾಡಿದ್ದಕ್ಕೆ ನಾಲಿಗೆ ಚಾಚಿಕೊಂಡು ಬಂದಿದೆ ಒಂದು ಅಂತ ವ್ಯಂಗ್ಯವಾಗಿ ಮಾತಾಡುವ ಸ್ನೇಹಿತರು. ಯಾರೋ ಹೆಣ್ಮಗಳು, ಯಾವುದೋ ಹುಡುಗ, ಅನಾಥ ಹುಡುಗ, ಸ್ವರ್ಗಿದೆ, ಓದೋ ಹುಡುಗ, ಆ ಹುಡುಗನಿಗೆ ನಾನು ಆರೋಗ್ಯ ಮರುಕಳಿಸೋ ಹಾಗೆ ಮಾಡಬೇಕು ಅಂತ ತನ್ನ ಮನೆಯಿಂದ ಗೋಡಂಬಿ ದ್ರಾಕ್ಷಿ ದಿನ ಆ ಹುಡುಗನಿಗೆ ಕರೆದು ಕೊಡೋದು. ಎಲ್ಲೋ ಲೈಬ್ರರಿಯಿಂದ ಬೇಕಾದಷ್ಟು ಪುಸ್ತಕ ತೊಗೊಂಡು ಹೋಗು, ಶಿಕ್ಷಕರು ಅಧ್ಯಾಪಕರು ಅಲ್ಲಿ ಯೂನಿವರ್ಸಿಟಿ, ನನ್ನ ಹೆಸರಲ್ಲಿ ನಿನಗೆ ಬರೆಸ್ಕೊಡ್ತೀನಿ, ನೀನು ಎಷ್ಟು ಬೇಕೋ ಅಷ್ಟು ಪುಸ್ತಕವೇ ಅಂತ ಕೊಡೋದು. ಮತ್ತೊಬ್ಬರು ಯಾರೋ. ಇದೆಲ್ಲ ನೋಡಿದಾಗ ಏನು ವಿಚಾರ ಬಂತು ಮನಸ್ಸಿಗೆ ಅಂದರೆ, ನಮ್ಮ ಎಲ್ಲ ಆಲೋಚನೆಗಳಿಗೆ ಮೂಲ ಏನು? ಯಾಕೆ ಅನಾಥ ಹುಡುಗನನ್ನು ಕಂಡಾಗ ಆ ಸ್ತ್ರೀಗೆ ಇವನಿಗೆ ಸಹಾಯ ಮಾಡಬೇಕು ಅನ್ನಿಸ್ತು? ಯಾಕೆ ಇವನನ್ನು ಕಂಡ್ರೆ ಹೇಟ್ ಮಾಡಬೇಕು, ಇವನ ಏಳಿಗೆಯನ್ನು ಸಹಿಸದೆ ಹೆಜ್ಜೆ ಹೆಜ್ಜೆಗೆ ಇವನಿಗೆ ಕಲ್ಲು ಹಾಕಬೇಕು ಬೆಳವಣಿಗೆಗೆ ಅಂತ ಅವ್ರಿಗೆ ಅನ್ನಿಸ್ತು? ಜಾನಾತಿ ಇಚ್ಛತಿ ಯತತೆ ಅಂತ ಸಂಸ್ಕೃತದಲ್ಲಿ ಮನುಷ್ಯ ಹೇಗೆ ಕ್ರಿಯಾಶೀಲನಾಗ್ತಾನೆ ಅನ್ನೋ ಪ್ರಕ್ರಿಯೆಯನ್ನು ವಿವರಿಸ್ತಾ ತಿಳಿತಾನೆ, ಇಚ್ಛಿಸ್ತಾನೆ, ಆಮೇಲೆ ಪ್ರಯತ್ನ ಮಾಡ್ತಾನೆ. ಈ 3 ಹಂತಗಳಲ್ಲಿ ನಮ್ಮೆಲ್ಲ ಕ್ರಿಯೆಗಳು ನಡೀತವೆ. ಜಾನಾತಿ ಇಚ್ಛತಿ ಯತತೆ. ಈ ವ್ಯಕ್ತಿ ಪರಿಚಯ ಆಗ್ತದೆ. ಭೈರಪ್ಪ ಅನ್ನೋ ಒಂದು ವ್ಯಕ್ತಿ, ಒಂದು ಹುಡುಗ ವಿದ್ಯಾರ್ಥಿ. ಇಚ್ಛತಿ, ಅವನಿಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಕೆಲವ್ರಿಗೆ ಇಚ್ಛೆ ಆಗ್ತದೆ, ಅವನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಕೆಲವ್ರಿಗೆ ಇಚ್ಛೆ ಆಗ್ತದೆ. ಯಾಕೆ? ಅಪರಿಚಿತ ಹುಡುಗ, ಹಿಂದೆ ಇವ್ರಿಗೆ ಒಳ್ಳೇದು ಮಾಡಿಲ್ಲ, ಅವ್ರಿಗೆ ಕೆಟ್ಟದ್ದು ಮಾಡಿಲ್ಲ. ಯಾಕೆ ಹೀಗೆ ಪ್ರೇರಣೆ, ಆಲೋಚನೆ ಅವರವ್ರ ಮನಸ್ಸಿನಲ್ಲಿ ಬರ್ತದೆ? ಸಾಮಾಜಿಕ ದೃಷ್ಟಿಯಿಂದ ಕಾದಂಬರಿಯ ನೆಲೆಯಲ್ಲಿ ಇದಕ್ಕೆ ಯಾವ ಉತ್ತರ ಇಲ್ಲ. ಮನುಷ್ಯರ ಸ್ವಭಾವ, ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು ಅಂತ ಅಲ್ಲಿಗೆ ನಿಂತು ಹೋಗ್ತದೆ. ಆದರೆ ಆಧ್ಯಾತ್ಮಕ್ಕೆ ತಿರುಗಿದಾಗ ಏನೋ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದಾಗಬೇಕಾಗಿದ್ದು ಇತ್ತು, ಅದಕ್ಕೆ ಅವರು ನೆಪ, ಅವ್ರ ಮುಖಾಂತರ ಅವ್ರಿಗೆ ಪ್ರೇರಣೆ ಮಾಡಿ ಭಗವಂತ ಮಾಡಿಸಿದ. ಜೀವನದ ಆಗು ಹೋಗುಗಳಿಗೆ ನಾವು ಅಥವಾ ನಮ್ಮಂತೆ ಇರುವವರು ಕಾರಣ ಅಂದಾಗ ಜೀವನ ಬಹಳ ದುಃಖಮಯ ಆಗ್ತದೆ. ಅವನು ಯಾಕೆ ಹೀಗೆ ನನಗೆ ಮಾಡಿದ? ಇಲ್ಲಪ್ಪ, ನನ್ನ ಹಣೆಯಲ್ಲಿ ಬರೆದಿತ್ತಿದ್ದು, ಅವನ ಮೂಲಕ ಇಂಥದ್ದೊಂದು ನಡೆದು ಹೋಯ್ತು ಅಂತಂದಾಗ ಅದನ್ನು ಮರೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಈ ಗ್ರಂಥ ಲೌಕಿಕ, ಶುದ್ಧ ಲೌಕಿಕ, ಸಾಮಾಜಿಕ ಆದರೂ ನನ್ನ ಆಗಲೇ ಹೇಳಿದ ಹಾಗೆ ನನ್ನ ಹಿನ್ನೆಲೆಯಿಂದಾಗಿ ನನ್ನನ್ನು ಇದು ಫಿಲಾಸಫಿ ವಿಚಾರಗಳಿಗೆ ಒಯ್ದು ಮುಟ್ಟಿಸ್ತು. ಇನ್ನೊಂದು ಕಾದಂಬರಿ ನಿರಾಕರಣ. ಇದು ನನಗೆ ಬಹಳ ಪ್ರೀತಿ ಕಾದಂಬರಿ. ರಾಮಕೃಷ್ಣ ಆಶ್ರಮಕ್ಕೆ ಪ್ರವಚನಕ್ಕೆ, ವೇದಾಂತ ಪ್ರವಚನ ಕೇಳಲಿಕ್ಕೆ ಒಬ್ಬ ಗೃಹಸ್ಥ ಹೋಗ್ತಾ ಇರ್ತಾನೆ. ಮನೆಯಲ್ಲಿ ಹೆಂಡತಿ ಸತ್ತು ಹೋಗಿರ್ತಾಳೆ. ಅವು 3 ಮಕ್ಕಳು ಅಂತ ನೆನಪು, ಒಂದು ಹೆಣ್ಣು, ಒಂದು 2 ಗಂಡು. ಗಣೇಶ ಅಂತ ಒಬ್ಬ ಹುಡುಗನ ಹೆಸರು, ಒಬ್ಬಳು ಭವಾನಿ ಅಂತ ಹೆಣ್ಮಗಳು. ಇವನೇನು ಮಾಡ್ತಾನೆ ಗೊತ್ತಾ? ಅವರು ಈ ಸಂಸಾರ ಮಾಯೆ, ಇದು ಮಿಥ್ಯಾ, ಬ್ರಹ್ಮ ಒಂದೇ ಸತ್ಯ ಅಂತ ಪ್ರವಚನದಲ್ಲಿ ಹೇಳೋ ಮಾತು ಇವನ ಮನಸ್ಸಿಗೆ ನಾಟಿ ಈ ಸಂಸಾರ ಪರಿತ್ಯಾಗ ಮಾಡಿ ನಾನು ಹಿಮಾಲಯಕ್ಕೆ ಹೋಗಬೇಕು ಅನ್ನೋ ಯೋಚನೆ ಬರ್ತದೆ ಅವನ ಮನಸ್ಸಿಗೆ. ಸಂಸಾರ ತ್ಯಾಗ ಅಂದರೆ ಏನು? ಹೆಂಡತಿ ಅಂತೂ ಸತ್ತು ಹೋಗಿದ್ದಾಳೆ, ಮಕ್ಕಳನ್ನ ಹೆಂಗೆ ಚಿಕ್ಕ 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 ಮಕ್ಕಳು ಒಬ್ಬ ಗೆಳೆಯನ ಮೂಲಕ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾರೆ. ಯಾರಾದರೂ ಮಕ್ಕಳನ್ನು ದತ್ತು ತಗೊಳ್ಳೋರಿದ್ದರೆ ಇಂಥ ಮನೆಗೆ ಬಂದು ತಗೋಬಹುದು. ಯಾರ್ಯಾರೋ ಬಂದು ಆ ಮಕ್ಕಳನ್ನು ತೊಗೊಂಡು ಹೋಗ್ಬಿಡ್ತಾರೆ. ನಿರಾತಂಕ ಆಯಿತು ಅಂತ ಹಿಮಾಲಯಕ್ಕೆ ಹೋಗ್ತಾನೆ. ಹಿಮಾಲಯಕ್ಕೆ ಹೋದರೆ ಅಲ್ಲಿ ಯಾವುದೋ ಸಾಧುಗಳ ಭೇಟಿ, ಅದು ಇದು ಎಲ್ಲ ವಿವರ. ಧ್ಯಾನಕ್ಕೆ ಕೂತ್ಕೋತಾನೆ. ಕೂತ್ಕೊಂಡ್ರೆ ಏನು ಬರುತ್ತೆ ಮನಸ್ಸಿಗೆ? ಅವನಿಗೆ 2 ಹೆಂಡಂದರು ಅಂತ ನೆನಪು ನನಗೆ. ಇಬ್ಬರು ಇಲ್ಲ, ಈಗ ವೈದೇಹಿ ಅಂತ ಒಬ್ಬಳು, ಇನ್ನೊಬ್ಬಳು ಲಲಿತೆ ಅಂತ ನೆನಪು. ಅವರು ಹೇಗೆ ಇವನ ಜೊತೆಗೆ ನಡ್ಕೊಳ್ತಾ ಇದ್ದರು, ಹೇಗೆ ಇವನನ್ನು ಪ್ರೇಮಿಸ್ತಾ ಇದ್ದರು, ಧ್ಯಾನಕ್ಕೆ ಕೂತಾಗ ಇದು ಮನಸ್ಸಲ್ಲಿ
ಹಿಮಾಲಯದ ಚಳಿಗೆ ಬೆಚ್ಚಗಿನ ಯೋಚನೆಗಳು. ಅಲ್ಲಿ ಚಳಿ ತಡೀಲಿಕ್ಕಾಗೋದಿಲ್ಲ. ಎಂಥೆಂಥ ಸಾಧುಗಳು ಇರ್ತಾರೆ ಅಲ್ಲಿ ಅಂದರೆ 3 ಗಂಟೆ ಧ್ಯಾನಮಗ್ನರಾದರೆ ಎಲ್ಲಿ ಕೂತಿದ್ದೀವಿ ಅನ್ನೋ ಪರಿವಿಲ್ಲ. ಬರೀ ಒಂದು ಲಂಗೋಟಿ ಮೇಲೆ ಹಿಮದಲ್ಲಿ ಕೂತಿರ್ತಾರೆ. ಎಷ್ಟೋ ಗಂಟೆಗಳು ಕಳೆದ ಮೇಲೆ ಕಣ್ಣು ತೆಗೆದು ಈಚೆ ಬರ್ತಾರೆ. ನಾನು ಭೈರಪ್ಪ ಅವರು ಉಡುಪಿಯಲ್ಲಿ ನನಗೆ ಸಿಕ್ಕಾಗ ಇದನ್ನು ಓದಿದ್ದೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ನೀವು ಭೇಟಿಯಾದ ಸಾಧುಗಳಲ್ಲಿ ಯಾರಾದರೂ ನಿಮಗೆ ಬಹಳ ದೊಡ್ಡವರು, ಅದರಲ್ಲಿ ಒಬ್ಬ ಇನ್ನೊಂದು ಕಾದಂಬರಿನೋ ಇದು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಅವ್ರದ್ದು ಒಂದು ಕಾದಂಬರಿನಲ್ಲಿ ಅವನು ಸಾಧು ಇವನನ್ನು ನೋಡ್ತಾನೆ, ಇವನು ಹಿಂದಿಂದನ್ನೆಲ್ಲ ಹೇಳಿಬಿಡ್ತಾನೆ ಆ ಕಥಾನಾಯಕನನ್ನು ನೋಡಿ. ಇಂಥವ್ರನ್ನ ನಿಜವಾಗ್ಲೂ ಭೈರಪ್ಪ ಭೇಟಿಯಾಗಿದ್ದಾರಾ ಅನ್ನೋ ಕುತೂಹಲ ನನಗೆ. ಅವ್ರನ್ನ ಕೇಳಿದೆ, ನೀವು ಭೇಟಿಯಾದ ಸಾಧುಗಳಲ್ಲಿ ನಿಮಗೆ ಆಶ್ಚರ್ಯ ಮೂಡಿಸಿದ ವ್ಯಕ್ತಿ ಯಾರು ಅಂತ. ಅವ್ರು ಹೇಳಿದರು, ಅಲ್ಲಿ ಬರೆದದ್ದು ಎಲ್ಲ ಕಲ್ಪನೆ. ನನಗೆ ಆಶ್ಚರ್ಯ ಮೂಡಿಸಿದ ಒಂದು ವ್ಯಕ್ತಿ ಯಾರು ಅಂದರೆ, ಒಬ್ಬ ಸಾಧುವಿಗೆ ನಾನು ಒಂದು 10 ರೂಪಾಯಿ ಕೊಡ್ಲಿಕ್ಕೆ ಹೋದೆ. ಅವನು ಇಸ್ಕೊಳ್ಳಿಲ್ಲ. ನಾನು ಹಣ ತಗೊಳ್ಳೋದಿಲ್ಲ. ಹಸಿವೆ ಆದಾಗ ಯಾರಾದರೂ ಆಹಾರ ಕೊಟ್ಟರೆ ಅದನ್ನು ತಗೋತೀನಿ, ಆಹಾರವನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ದ. ನಾನು ನೋಡಿದ ಸಾಧುಗಳಲ್ಲಿ ತುಂಬ ನನಗೆ ಹಿಡಿಸಿದ ವ್ಯಕ್ತಿ ಅಂದರೆ, ಯಾಕಂದರೆ ದುಡ್ಡು ಬೇಡ ಅನ್ನೋರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ, ಅಂಥ ಒಬ್ಬ ಸಾಧು ನಾನು ಭೇಟಿ ಆಗಿದ್ದೆ ಅಂತ ಅದನ್ನು ಹೇಳ್ಕೊಂಡ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ನಾನು ಕೇಳಿದ್ದು, ಸಾರ್ಥದಲ್ಲೂ ಬರುತ್ತೆ, ಅವರ ಸಾರ್ಥ ಕಾದಂಬರಿಯಲ್ಲೂ ಗಂಟೆಗಟ್ಟಲೆ ಧ್ಯಾನ ಮಗ್ನರಾಗಿರ್ತಕ್ಕಂಥ ಪಾತ್ರಗಳ ವರ್ಣನೆ ಬರ್ತದೆ. ನೀವು ಭೇಟಿಯಾಗಿರೋ ಸಾಧುಗಳಲ್ಲಿ ಹೀಗೆ ಗಂಟೆಗಟ್ಟಲೆ ಧ್ಯಾನ ಮಾಡೋರು ಯಾರಾದರೂ ನಿಮಗೆ ಸಿಕ್ಕಿದ್ರಾ, ಅಥವಾ ಅದು ಕಲ್ಪನೆನಾ? ಇಲ್ಲ, ಸಿಕ್ಕಿದ್ರು. ನನಗೆ 3-4 ಗಂಟೆ ಸರಳವಾಗಿ ಧ್ಯಾನಮಗ್ನರಾಗಿ ಕೂಡುವವರನ್ನು ನಾನು ನೋಡಿದ್ದೀನಿ. ಅಂಥ ಸಾಧುಗಳನ್ನು ವೈಯಕ್ತಿಕವಾಗಿ ನಾನು ಭೇಟಿ ಮಾಡಿದ್ದೀನಿ ಅನ್ನೋ ಮಾತು ಹೇಳಿದರು. ಅಂತೂ ನಿರಾಕರಣಕ್ಕೆ ಬರ್ತೀನಿ. ಅವನು ಮಕ್ಕಳನ್ನು ದತ್ತು ಕೊಟ್ಟು ಹಿಮಾಲಯಕ್ಕೆ ಹೋಗ್ತಾನೆ. ಅಲ್ಲಿ ಮೇಲೇರೋದಕ್ಕೆ ಬದಲಾಗಿ ಅಧಪಾತ ಹೊಂದುತ್ತಾನೆ, ವೇಶ್ಯ ಸಹವಾಸ ಮಾಡ್ತಾನೆ. ಮನುಷ್ಯ ಅಧ್ಯಾತ್ಮವನ್ನು ನಾನು ಸ್ವೀಕಾರ ಮಾಡಿ ಮೇಲಕ್ಕೆ ಹೋಗ್ತೇನೆ ಅಂತ ಹೊರಟವನು ಇದ್ದ ಅವಸ್ಥೆಗಿಂತಲೂ ಕೆಳಗೆ ಪತಿತನಾಗ್ತಾನೆ. ಅದೇ ನಿರಾಕರಣೆ ಶಬ್ದದ ಅರ್ಥ. ನಿರಾಕರಣೆ ಅಂದರೆ ಅಧ್ಯಾತ್ಮವು ಅವನನ್ನು ನಿರಾಕರಿಸ್ತು. ಮೇಲಕ್ಕೆ ಏರೋದು ಅವನ ಶಕ್ತಿಯಲ್ಲಿ, ಅವನ ಸ್ವಭಾವದಲ್ಲಿ ಇರಲಿಲ್ಲ ಆ ಸಾಮರ್ಥ್ಯ. ಮತ್ತು ಸಂಸಾರವೂ ನಿರಾಕರಿಸ್ತು. ಸಂಸಾರವನ್ನು ಇವ ನಿರಾಕರಿಸಿದ ಅಂತ ನಾವು ತಿಳ್ಕೊಳ್ತೀವಿ, ಆದರೆ ಸಂಸಾರ ಇವನನ್ನು ನಿರಾಕರಿಸ್ತು. ಯಾಕೆ? ಕೊನೆಗೆ ಬರ್ತದೆ ಕಾದಂಬರಿ ಕೊನೆಗೆ, ಮುಂಬೈ ಇದನ್ನೆಲ್ಲ ಮುಗಿಸಿ ಅವನು ನನಗೇನು ಆಧ್ಯಾತ್ಮಿಕ ಸಾಧನೆ ಆಗಲ್ಲ ಅಂತ ಮುಂಬೈಗೆ ಬಂದು ಅಲ್ಲಿ ಯಾವುದೋ ಒಂದು ಅನಾಥಾಶ್ರಮದಲ್ಲಿ ವಾರ್ಡನ್ ಆಗಿ ಒಂದು ಕೆಲಸ ದೊರಕಿಸ್ಕೊಂಡು ಇರ್ತಾರೆ. ಆವಾಗ 2 ಮಕ್ಕಳು ಸಿಗ್ತಾರೆ ಅಲ್ಲಿ. ಭವಾನಿ ಅನ್ನೋ ಮಗಳು, ಅವನು ಗಣೇಶ ಅನ್ನೋ ಮಗ. ಇವನಿಗೆ ಮಗಳು ಗುರುತು ಸಿಗೋದಿಲ್ಲ, ಮಗಳಿಗೆ ಇವನು ಗುರುತು ಸಿಗ್ತದೆ. ಯಾವುದೋ ಒಂದು ಮಗುವಿಗೆ ಜ್ವರ ಬಂದು ಇವನು ಅದನ್ನು ತುಂಬ ಹಚ್ಚಿಕೊಂಡು ಶುಶ್ರೂಷೆ ಮಾಡ್ತಾ ಇರ್ತಾನೆ. ಇವನ ಮಗನೇ. ಅವಳನ್ನು ನೋಡಿದಾಗ ನನಗೊಬ್ಬಳು ಮಗಳಿದ್ದರೆ, ಅವಳು ಭವಾನಿ ಇದ್ದರೆ ಹೀಗೆ ಇರ್ತಿದ್ಲು, ಈ ವಯಸ್ಸಿನವಳು ಇರ್ತಿದ್ಲು ಅಂತ ಇವನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರ್ತಾನೆ. ಲಾಂಗ್ ಸ್ಟೋರಿ ಶಾರ್ಟ್, ಅವಳು ಇವನಿಗೆ ಬಂದು ಛಿಮಾರಿ ಹಾಕ್ತಾಳೆ. ಎಲ್ಲ ಗುರುತು ಸಿಗ್ತದೆ ಒಬ್ರಿಗೊಬ್ಬರಿಗೆ. ಇವನಿಗೆ ಭಾಳ ಸಂತೋಷ ಆಗ್ತದೆ, ಅವಳಿಗೆ ದುಃಖ ಆಗ್ತದೆ, ಸಿಟ್ಟು ಬರ್ತದೆ ತಂದೆ ಮೇಲೆ. ಹೇಳ್ತಾಳೆ, ತಾಯಿ ಸತ್ತು ಹೋಗೋ ಬದಲು ನೀನೇ ಸತ್ತು ಹೋಗಿದ್ರೆ ಅಮ್ಮ ನಮ್ಮನ್ನು ಹಿಂಗೆ ಬಿಡ್ತಿರ್ಲಿಲ್ಲ ಅನ್ನೋ ಮಾತು ಹೇಳ್ತಾಳೆ. ಅದು ಅವನಿಗೆ ತಾಗ್ತದೆ. ಮಕ್ಕಳ ಪ್ರೀತಿ, ಸಾಂಸಾರಿಕ ಸುಖ, ಹೆಂಡತಿ ಪ್ರೀತಿ, ದೇವರು ಕೊಟ್ಟದ್ದನ್ನು ಎಷ್ಟೆಷ್ಟು ಕೊಟ್ಟಿರ್ತಾನೆ ಅಷ್ಟಷ್ಟು ಸಂಭಾಳಿಸಿಕೊಂಡು ಅದರಲ್ಲಿ
ತೃಪ್ತನಾಗಿರೋದು ಜಾಣತನ. ಈ ಜಗತ್ತಿನಲ್ಲಿ ಎಲ್ಲವನ್ನೂ ಯಾರಿಗೂ ಕೊಟ್ಟಿಲ್ಲ ದೇವರು. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಿಲ್ಲ ಅನ್ನೋ ದುಃಖ ಆದರೆ, ಮಕ್ಕಳಿದ್ದವರಿಗೆ ಇಂಥ ಮಕ್ಕಳಿಗಿಂತ ಬಂಜೆಯಾಗಿದ್ದರೆ ವಾಸಿ ಅಂತ ಹೊಟ್ಟೆ ಪಡ್ಕೊಂಡು ಅಳೋ ತಾಯಿ ಇರ್ತಾರೆ. ಯಾರಿಗೋ ಮದುವೆನೇ ಆಗದಿದ್ದರೆ ಚೆನ್ನಾಗಿತ್ತು ಅಂತ ಗಂಡನಿಗೋ ಹೆಂಡತಿಗೋ ಅನಿಸಿದ್ದಿದೆ. ಹಾಗೆ ಈ ಪ್ರಪಂಚದಲ್ಲಿ ಭಗವಂತ ಯಾರಿಗೂ ಎಲ್ಲವನ್ನೂ ಕೊಟ್ಟಿಲ್ಲ. ಆದರೆ ಜಾಣರು ಏನು ಕೊಟ್ಟಿದ್ದಾನೋ ಅದನ್ನು ಬಹಳ ದೊಡ್ಡದು ಅಂತ ತಿಳ್ಕೊಂಡು, ಅದನ್ನು ಸಂಭಾಳಿಸಿಕೊಂಡು, ಅದನ್ನು ಪ್ರೀತಿಸಿಕೊಂಡು, ಜೀವನವನ್ನು ಚೊಕ್ಕಂದ ಮಾಡಿಕೊಂಡು ಬದುಕಿರ್ತಾರೆ ಅನ್ನುವಂಥ ಸಂದೇಶವನ್ನು ಈ ಕಾದಂಬರಿಯ ಮೂಲಕ ಕವಿ ನಮಗೆ ಕೊಟ್ಟಿದ್ದಾರೆ. ಇನ್ನೊಂದು, ವಿವಾಹದಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅನ್ನೋ ಪ್ರತಿಜ್ಞೆ ಮಾಡಿಸ್ತೀವಿ. ನಾನು ಒಂದು ಕಡೆಗೆ ವಿವಾಹ ಮಾಡಿಸ್ತಾ, ನಾನೇ ಪುರೋಹಿತನಾಗಿ ವಿವಾಹ ಮಾಡಿಸ್ತಾ, ಇಲ್ಲಿ ಬೆಂಗಳೂರಲ್ಲಿ ಒಂದು ರಿಸಾರ್ಟಲ್ಲಿ ಈ ಕಥಾನಾಯಕನ ದೃಷ್ಟಾಂತ ಕೊಡ್ತಿರ್ತೀನಿ. ನೋಡಿ, ಅರ್ಥೆ ಹಣದ ವಿಷಯದಲ್ಲಿ, ಕಾಮೆ ಬಯಕೆಯ ವಿಷಯಗಳಲ್ಲಿ, ನಾತಿಚರ ಹೆಂಡತಿಯನ್ನು ಉಲ್ಲಂಘಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ ವರ. ಧರ್ಮೇಚ ಅಂದರೆ ಏನರ್ಥ? ಧರ್ಮದ ವಿಷಯದಲ್ಲಿ ನಾನು ಇವಳನ್ನು ಉಲ್ಲಂಘಿಸಲ್ಲ, ಅದರ ಅರ್ಥ ಇದು. ಈ ನಿರಾಕರಣದ ಕಥಾನಾಯಕ ಧರ್ಮದ ವಿಷಯದಲ್ಲಿ ನಾನು ಹೆಂಡತಿ ಮಕ್ಕಳಿಗಿಂತ ಧಾರ್ಮಿಕವಾಗಿ ಉಚ್ಚ ಸ್ಥಾನವನ್ನು ಪಡಿಬೇಕು, ಮೋಕ್ಷಕ್ಕೆ ಹೋಗಬೇಕು ಏನೋ ಏನಿಟ್ಕೊಂಡಿದ್ನೋ ತಲೆಯಲ್ಲಿ, ಸಂಸಾರ ಬಿಟ್ಟು ಅಧ್ಯಾತ್ಮ ಸಾಧನೆ ಮಾಡ್ತೇನೆ ಅಂತ ಈ ಸಂಸಾರದ ಕರ್ತವ್ಯಗಳನ್ನು ಅಲಕ್ಷ್ಯ ಮಾಡಿದ. ಎಸ್ಕೇಪಿಸಮ್ ಅಂತಾರೆ ಇದಕ್ಕೆ. ವೇದಾಂತಿ ಮನೋಭಾವದವರು ಎಸ್ಕೇಪಿಸ್ಟ್ಸ್ ಆಗಿರ್ತಾರೆ ಅನ್ನೋ ಒಂದು ಡೈಲಾಗ್ ಬರೀತಾರೆ ಭೈರಪ್ಪ ಕಾದಂಬರಿನಲ್ಲಿ, ಆ ಕಥಾನಾಯಕನನ್ನು ಉದ್ದೇಶಿಸಿ ಮಾತು. ಅಂತೂ ಇದಕ್ಕೆ ನಮ್ಮ ಧರ್ಮಶಾಸ್ತ್ರ ಅನುಮತಿ ಕೊಟ್ಟಿಲ್ಲ. ಧರ್ಮೇಚ ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡುವಾಗ ಅದರ ಅರ್ಥ ಏನು ಅಂದರೆ, ನಿನ್ನ ಲೌಕಿಕ ಸುಖಾನುಭವಗಳಲ್ಲಿ ಅವಳನ್ನು ಹೇಗೆ ನೀನು ಪಾಲುದಾರನನ್ನಾಗಿಸ್ತೀಯೋ ಹಾಗೆ ಆಧ್ಯಾತ್ಮಿಕವಾಗಿ ನೀನು ಉಚ್ಚ ಸ್ಥಾನವನ್ನು ಪಡೆಯಬೇಕು ಅಂತ ಅಪೇಕ್ಷಿಸಿದರೆ ಅವಳನ್ನು ಜೊತೆಗೆ ಕರ್ಕೊಂಡು ಹೋಗು. ನಾತಿಚರಾಮಿ ಅಂತ ಪ್ರತಿಜ್ಞೆ ಮಾಡಿದ್ವಿ. ಆದ್ದರಿಂದ ಧರ್ಮೇಚ ನಾತಿಚರಾಮಿ ಅಂದರೆ ಎಲ್ಲ ಧರ್ಮ ಕಾರ್ಯಗಳಲ್ಲೂ ಕೂಡ ಅವಳು ಸಹಧರ್ಮಿಣಿ ಅಂತಲೇ ಅವಳಿಗೆ ಹೆಸರು. ಯಜ್ಞ ಮಾಡುವಾಗ ಅವಳ ಪಕ್ಕದಲ್ಲಿದ್ದರೆ ನಿನಗೆ ಯಜ್ಞಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಈ ಒಂದು ಸೂಕ್ಷ್ಮ ಜೀವನಕ್ಕೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಸಂದೇಶವನ್ನು ಈ ನಿರಾಕರಣ ಕಾದಂಬರಿಯಿಂದ ನಾವು ಪಡೆಯಬಹುದು ಅಂತ ನನಗನ್ನಿಸ್ತದೆ. ನೋಡಿ, ಮಧ್ಯವಯಸ್ಸಿಗೆ ಬಂದ ಮೇಲೆ ಸಂಸಾರದ ಏರಿಳಿತಗಳು, ಸುಖ ದುಃಖಗಳು ಅವನ್ನೆಲ್ಲ ಅನುಭವಿಸಿದ ಗೃಹಸ್ಥ ಆಗಾಗ ಮಾತಾಡ್ತಿರ್ತಾನೆ. ನೀನು ಹೀಗೆ ಕಾಡ್ತಿರೋ, ನನಗೆ ಒಂದು ದಿವಸ ನಾನು ಹಿಮಾಲಯಕ್ಕೆ ಹೊರಟು ಹೋಗ್ತೀನಿ. ನಮ್ಮ ಮನೆಯಲ್ಲಿ ನಡೆದ ಘಟನೆ ಹೇಳ್ತೀನಿ. ನನ್ನ ಅಕ್ಕ ಒಬ್ಬಳು ಮನೆ ಒಳಗಡೆ ಓಡಿ ಹೋಗಿ ಒಂದು ಕಮಂಡ್ಲಿತ್ತಂತೆ, ಹಳೆ ಕಾಲದ್ದು ತೀರ್ಥ ಕೊಡೋದು. ಅದು ಹಿಡ್ಕೊಂಡು ಓಡಿ ಬಂದು ಈ ಸದ್ಯ ತಗೋರಿ ಮನಸ್ಸು ಬದಲಾಗೋದ್ರೊಳಗೆ ಹೊರಟು ಬಿಡ್ರಿ ಹಿಮಾಲಯಕ್ಕೆ ಅಂತಂತೆ. ಅವತ್ತಿನಿಂದ ಹಿಮಾಲಯಕ್ಕೆ ಹೋಗ್ತೀನಿ ಅಂದ್ರೆ ಕೇಳ್ರಿ ಆ ಅಂಶ. ಜೀವನದಲ್ಲಿ ಏನದು ಸರಸ ವಿರಸ ಸುಖ ದುಃಖ ಎಲ್ಲ ಮೇಳವಿಸಿಯೇ ಒಂದು ಜೀವನ. ಬರೀ ಸುಖ ಇದ್ದರೆ ಆ ಜೀವನ ಎಂಜಾಯಬಲ್ ಅನಿಸೋದಿಲ್ಲ. ಒಂದು ಸಿನಿಮಾಕ್ಕೆ ಹೋಗಿರ್ತೀರಿ, ಗಂಡ ಹೆಂಡತಿ ಸುಖವಾಗಿದ್ದರು, ಮಧ್ಯ ಸಿನಿಮಾ ಓಡ್ತು, ಏನಾಯಿತು? ಸುಖವಾಗಿದ್ದಾರೆ. ಸಿನಿಮಾ ಮುಗೀತು, ಏನಾಗಿದೆ? ಸುಖವಾಗಿದ್ದಾರೆ. ಇಂಥ ಸಿನಿಮಾ ಯಾರು ನೋಡೋದಿಲ್ಲ. ಜೀವನದಲ್ಲಿ ಏರಿಳಿತಗಳು ಬೇಕು. ಎರಡು ಎಂಡ್ಗಳು. ದುಃಖ ಆದಾಗಲೇ ಸುಖಕ್ಕೆ ಒಂದು ಸವಿ, ಹಸಿವೆ ಆದಾಗಲೇ ಊಟದಲ್ಲಿ ಒಂದು ರುಚಿ. ಹಾಗೆ ಜೀವನವನ್ನು ಅರಿತುಕೊಂಡು ಬಾಳಬೇಕು ಅಂತಕ್ಕಂಥ ಸಂದೇಶ ಅದರಿಂದ ವ್ಯಕ್ತವಾಗಿದೆ. ಇನ್ನು ಸಮಯ ಬಹಳ ಕಡಿಮೆ ಉಳಿದಿದೆ. ಆವರಣ ಕಾದಂಬರಿಯ ಬಗ್ಗೆ ನನಗೆ ಕೆಲವು ಮಾತುಗಳನ್ನು ಹೇಳಬೇಕು ಅನಿಸಿದೆ. ಬಹಳ ಹೊತ್ತು ತಗೊಳ್ಳೋದಿಲ್ಲ. ನೋಡಿ, ಇದೊಂದು ಧೈರ್ಯದ ಹೆಜ್ಜೆ. ಆವರಣ ಕಾದಂಬರಿ ನಿಮ್ಮಲ್ಲಿ ಅನೇಕರು ಓದಿರಬಹುದು. ಆವರಣ ಅಂದರೆ ಮುಚ್ಚೋದು ಅಂತ ಅರ್ಥ. ಅದಕ್ಕೆ ಎರಡು ಅರ್ಥಗಳನ್ನು ಮುನ್ನುಡಿಯಲ್ಲಿ ಅವರು ಬರೀತಾರೆ. ವಿಕ್ಷೇಪ, ಇನ್ನೊಂದು ಆವರಿಕೆ ಅಂತೇನೋ ಎರಡು ವೇದಾಂತದ ಶಬ್ದಗಳನ್ನು ಬಳಸಿ ಅವರು ಮುನ್ನುಡಿಯಲ್ಲಿ ಭೈರಪ್ಪನವರು ಹೇಳ್ತಾರೆ. ಅಂದರೆ ಇರುವ ಸತ್ಯವನ್ನು ಮುಚ್ಚೋದು, ಇಲ್ಲದಿರುವುದನ್ನು ತೋರಿಸೋದು. ಹಗ್ಗ ಹಾವಾಗಿ ಕಾಣಿಸ್ತದೆ. ಹಾಗೆ ಇತಿಹಾಸ ಏನು ಮಾಡಿದೆ ಅಂದರೆ, ನಾನು ಶಬ್ದ ಬಳಸಿಯೇ ಹೇಳ್ತೇನೆ, ಮುಸ್ಲಿಮರ ಕಾಲದಲ್ಲಿ
ಭಾರತೀಯರಿಗೆ ಆದ ಅನ್ಯಾಯವನ್ನು ಬರೀ ಇತಿಹಾಸ ಪಠ್ಯಪುಸ್ತಕಗಳು ಮುಚ್ಚಿಟ್ಟಿವೆ ಅಲ್ಲ, ಇಲ್ಲದ್ದನ್ನು ಕಾಣಿಸಿವೆ. ಅಕ್ಬರ್ ದಿ ಗ್ರೇಟ್ ಅಂತ ಅವರನ್ನು ಸುಮ್ಮನೆ ಒಂದು ದೃಷ್ಟಾಂತ ಹೇಳಿದೆ. ಅಕ್ಬರ್ನಲ್ಲಿ ಎಷ್ಟೋ ಒಳ್ಳೆಯ ಗುಣಗಳಿದ್ದು ಉಳಿದವರಿಗೆ ಔರಂಗಜೇಬರ ಅಂಥವರಿಗೆ ಹೋಲಿಸಿದಾಗ ಇರಲಿ, ಎಂಥೆಂಥ ದೊಡ್ಡ ಅನ್ಯಾಯಗಳಾಗಿವೆ. ಅದನ್ನು ಮುಚ್ಚಿಟ್ಟಿದ್ದು ಮಾತ್ರ ಅಲ್ಲ, ಅವರು ನಮಗೆ ಏನೇನು ಮಾಡಿದ್ದಾರೆ ಉಪಕಾರ, ಅದರ ಪ್ರದರ್ಶನ ಪುಸ್ತಕಗಳಲ್ಲಿ. ಹೀಗೆ ಆವರಣ ಅನ್ನೋ ಹೆಸರು ಎರಡು ಅರ್ಥಗಳಲ್ಲೂ ಸಾರ್ಥಕವಾಗಿ ಈ ಕೃತಿಗೆ ಕೊಟ್ಟಿದ್ದಾರೆ. ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದಂಗಳವರು ಭೈರಪ್ಪನವರಿಗೆ ಫೋನ್ ಮಾಡಿದ್ರು. ಈ ಆವರಣ ಓದಿದ ಮೇಲೆ ಫೋನ್ ಮಾಡಿ, ಇದನ್ನು ಭೈರಪ್ಪನವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ, ನಿಮ್ಮ ಜೀವದ ಬಗ್ಗೆ ಕಾಳಜಿ ಇರಲಿ. ಯಾರಾದರೂ ಮುಸಲ್ಮಾನರಿಂದ ಭಾರತೀಯರಿಗಾದ ಅನ್ಯಾಯಗಳನ್ನು ಕುರಿತು ಮಾತಾಡಿದರೆ, ಬರೆದರೆ ಅವರ ಜೀವಕ್ಕೆ ಅಪಾಯ ಅನ್ನುವಂಥ ವಾತಾವರಣ ದೇಶದಲ್ಲಿ ನಿರ್ಮಾಣ ಆಗಿದೆ. ಭೈರಪ್ಪನವರ ಒಂದು ಇಂಟರ್ವ್ಯೂನಲ್ಲಿ ಒಂದು ಘಟನೆ ಹೇಳ್ತಾರೆ. ಇತ್ತೀಚೆ ನಡೆದಿರ್ತಕ್ಕಂಥದ್ದು ಒಂದು ಆರ್ಟ್ ಎಕ್ಸಿಬಿಷನ್ನಲ್ಲಿ, ನನಗೆ ಆ ಶಬ್ದಗಳನ್ನು ಹೇಳಿ ಅದನ್ನು ಹೇಳೋಕೆ ಸಂಕೋಚ ಆಗ್ತಿದೆ. ಆರ್ಟ್ ಎಕ್ಸಿಬಿಷನ್ನಲ್ಲಿ ಒಂದು ಆರ್ಟ್ ಹೆಸರಿನಲ್ಲಿ ಒಂದು ಚಿತ್ರ, ಕೈಯಿಂದ ತೆಗೆದು ಪೇಂಟು, ದುರ್ಗಾದೇವಿ ಕೂಸು ಹಡಿತಾ ಇದ್ದಾಳೆ, ಅವಳ ಯೋನಿಯಿಂದ ಶಿಶು ಪ್ರಸವಿಸಿದೆ. ಪಕ್ಕದಲ್ಲಿ ಜೀಸಸ್ ವೀರ್ಯಸ್ಖಲನ ಆಗುವ ಜೀಸಸ್ನನ್ನು ತೋರಿಸಿದ್ದಾರೆ. ಏನರ್ಥ? ಅವನಿಂದ ಇವಳು ಗರ್ಭಿಣಿಯಾಗಿ ಶಿಶು ಪ್ರವೇಶಿಸಿ, ವಿಕೃತ ಕಲ್ಪನೆ. ಅದು ಆರ್ಟ್ ಅನ್ನೋ ಹೆಸರಿನಲ್ಲಿ ಪ್ರದರ್ಶಿತವಾಗ್ತಾ ಇದೆ. ಇದನ್ನು ಪ್ರತಿಭಟಿಸಿದವರು ಅಲ್ಲಿ ಪ್ರದರ್ಶನಕ್ಕೆ ಬಂದ ಹಿಂದೂಗಳಲ್ಲ, ನಮ್ಮಲ್ಲಿ ಮಾತಾಡ್ಕೋತೀವಿ ಎಷ್ಟು ಅಸಹ್ಯವಾಗಿ ಪ್ರದರ್ಶನ ಮಾಡಿದ್ದಾರೆ, ಎಷ್ಟು ಅವಮಾನ ನಮ್ಮ ಸಂಸ್ಕೃತಿಗೆ, ನಮ್ಮ ದೇವತೆಗೆ ಅಂತ ಮಾತಾಡ್ತಾ ಷಂಢರಂತೆ ನಾವು ತಿರುಗಿ ಹೋಗ್ತೀವಿ. ಕ್ರಿಶ್ಚಿಯನ್ರು ಅದನ್ನು ನೋಡಿದವರು, ಅವರು ಪ್ರತಿಭಟಿಸಿದರು, ದೊಡ್ಡ ಗಲಾಟೆಯನ್ನೇ ಮಾಡಿದರು. ಆವಾಗ ಕೆಲವು ಹಿಂದೂಗಳು ಕೂಡ ಅವರನ್ನು ಸೇರಿಕೊಂಡು ಅದನ್ನು ತೆಗೆಸಿದರು ಅಂತ ಬರ್ತದೆ. ಇದನ್ನು ಕರ್ಮವೀರ ಆರ್ಟಿಕಲ್ನಲ್ಲಿ ಉಲ್ಲೇಖವಾಗಿದ್ದನ್ನು ಭೈರಪ್ಪನವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಅವ್ರು ಕೇಳ್ತಾರೆ ಮುಂದುವರೆದು ಭೈರಪ್ಪನವರು, ಆ ಹುಸೇನ್ ಅನ್ನೋ ಚಿತ್ರಕಾರ ಇದ್ದಾನೆ, ನಿಮಗೆಲ್ಲ ಗೊತ್ತಿದೆ. ಇದೇ ರೀತಿ ಚಿತ್ರಗಳು ಭಾರತೀಯ ದೇವಿ ದೇವತೆಗಳನ್ನು ಅಶ್ಲೀಲವಾಗಿಯೋ ವಿಕೃತವಾಗಿಯೋ ಚಿತ್ರಿಸಿ ಇಂಟರ್ನ್ಯಾಷನಲ್ ಲೆವೆಲದ ಕಲಾಕಾರ ಅವನು ಅಂತ ಅವನಿಗೆ ಹೆಸರು. ಭೈರಪ್ಪನವ್ರು ಕೇಳ್ತಾರೆ, ನಿಮ್ಮ ಪ್ರಾಫೆಟ್ ಮಹಮ್ಮದ್ ಅವನಿಗೆ ಎಷ್ಟೋ ಜನ ಹೆಂಡಂದರು, 13 ಅಂತ ನಾನು ಕೇಳಿದ್ದೀನಿ. ಅವರ ಹೆಂಡಂದರ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಮಹಮ್ಮದನ ಅನುಯಾಯಿಗಳ ವಿಚಾರದಲ್ಲಿ ಇಂಥ ಚಿತ್ರ ನೀನು ಒಂದಾದರೂ ತೆಗೆದಿದ್ದು ಉಂಟಾ? ಯಾಕೆ ನಿನ್ನ ಚಿತ್ರಕಲೆಗೆ ಬರೀ ಭಾರತೀಯ ದೇವಿ ದೇವತೆಗಳೇನೇ ಯಾಕೆ ಬೇಕು ನಿನಗೆ? ನಿನ್ನ ಧರ್ಮದ ಗುರುಗಳು, ನಿನ್ನ ಧರ್ಮದ ದೇವರು, ಅದರ ಮೇಲೆ ಒಂದಾದರೂ ಚಿತ್ರವನ್ನು, ಧೈರ್ಯ ಇಲ್ಲ. ಭಾರತೀಯರ ದೇವಿ ದೇವತೆಗಳ ಮೇಲೆ ವಿಕೃತವಾಗಿ ಚಿತ್ರಿಸಿ ಅದನ್ನು ಆರ್ಟ್ ಅಂತ ಇವರು ಪ್ರದರ್ಶಿಸೋದು. ಈ ಬುದ್ಧಿಜೀವಿಗಳು, ಲದ್ದಿಜೀವಿಗಳು ಅವರು ಅದನ್ನು ಸಮರ್ಥಿಸೋದು. ಅದನ್ನು ಆರ್ಟ್ ಅಲ್ಲಿಂದ ತೆಗೆಸಿದರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇದು ಮಾರಕ, ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಸಂವಿಧಾನ ಕೊಟ್ಟು ಹಕ್ಕು ಅಂತ ಗಲಾಟೆ ಮಾಡ್ತಾರೆ. ಇವರು ಏರಿ ಕೂತ್ಕೋತಾರೆ. ಇಂಥ ಒಂದು ಕಲ್ಮಶ ವಾತಾವರಣ ನಮ್ಮ ಸುತ್ತ ಹರಡಿದೆ. ಈ ಆವರಣ ಕಾದಂಬರಿ ಭೈರಪ್ಪ ಇಟ್ಟಿರ್ತಕ್ಕಂಥ ದೊಡ್ಡ ಧೈರ್ಯದ ಹೆಚ್ಚು. ಸ್ವಾಮಿಗಳು ಹೇಳಿದ್ರಂತೆ, ನಿಮ್ಮ ಜೀವದ ಬಗ್ಗೆ ಕಾಳಜಿ ಇದೆ, ನೀವು ಇನ್ನೂ ಕೆಲ ಕಾಲ ನಮ್ಮ ಜೊತೆಗೆ ಇರಬೇಕು ಅಂತ ಆಸೆ ಇದೆ. ಅದಕ್ಕೆ ಭೈರಪ್ಪನವ್ರು ಕೊಟ್ಟ ಉತ್ತರ, ಸ್ವಾಮಿ ನನಗೀಗ ಇಷ್ಟು ವಯಸ್ಸಾಗಿದೆ, ಎಷ್ಟು 70 80 ಏನೋ ನನಗೆ ನೆನಪಿಲ್ಲ, ಅವ್ರು ಹೇಳಿದ್ರು, ಸತ್ಯ ಹೇಳೋಕ್ಕಾಗದೇ ಇದ್ದರೆ ಬದುಕಿದ್ದೇನು ಪ್ರಯೋಜನ? ಇವತ್ತೆಲ್ಲ ನಾಳೆ ಸಾಯವನ್ನು, ನನಗೆ ವಯಸ್ಸಾಗಿದೆ, ಯಾರು ಈ ಕಾರಣಕ್ಕೆ ಕೊಂದು ಹಾಕ್ತಿದ್ರೆ ನನಗೇನು ಆ ಬಗ್ಗೆ ಭಯ ಇಲ್ಲ. ಯಾವಾಗ ವ್ಯಕ್ತಿ ಈ ಮಟ್ಟದ ಧೈರ್ಯವನ್ನು ತೋರಿಸ್ತಾನೆ, ಆಗ ನಮ್ಮನ್ನು ಶೋಷಣೆ ಮಾಡುವವರಿಗೆ ಎಚ್ಚರ ಹುಟ್ಟುತ್ತದೆ. ಇವರು ಸುಮ್ಮನಿರುವವರಲ್ಲ, ಕೊನೆ ಪಕ್ಷ ಒಂದು ಸ್ವರನಾದರೂ ಎತ್ತಬೇಕು.
ಕೊನೆಯ ಪಕ್ಷ ಬರಹದ ಮೂಲಕವಾದರೂ ಅದನ್ನು ಪ್ರತಿಭಟಿಸಬೇಕು ಸಾಹಿತಿಗಳಾದರು ಅನ್ನುವಂಥ ಒಂದು ಮುಖ್ಯ ನನಗೆ ಬೇಕಾದಷ್ಟು ಅದರೊಳಗಿನ ಘಟನೆಗಳನ್ನು ಬರ್ಕೊಂಡು ತಂದಿದ್ದೆ. ಸಮಯ ಮುಗಿದಿದೆ, ಆದ್ದರಿಂದ ಇಲ್ಲಿಗೆ ಈ ಅಲ್ಪ ಸರಸ್ವತಿ ಸೇವೆಯನ್ನು ಅವಳ ಅಡಿದಾವರಿಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಶ್ರೋತೃಗಳಲ್ಲಿ ಪ್ರಾಯ ಅನೇಕರು ಭೈರಪ್ಪನವರ ಕೃತಿಗಳನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿದವರಿದ್ದೀರಿ. ನನ್ನ ಹೇಳುವಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಕ್ಷಮಿಸಬೇಕು ಅಂತ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅದು ಯಾಕದು ಬೇರೆ ವಿಷಯಕ್ಕೆಲ್ಲ ಆವರಣ ಆಗ್ಬೋದು ಅಥವಾ ನಿರಾಕರಣ ಆಗ್ಬೋದು, ಭಿತ್ತಿ ಅನ್ನೋ ಹೆಸರು ಹೆಂಗೆ ಸಾರ್ಥಕ? ಧನಂಜಯಾಚಾರ್ಯರು ಭಿತ್ತಿ ಅನ್ನೋ ಹೆಸರು ಹೇಗೆ ಆ ಕೃತಿಗೆ ಸಾರ್ಥಕ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಗೋಡೆ ಮೇಲೆ ಚಿತ್ರಗಳು ಬಂದು ಹೋಗ್ತವೆ. ಆ ಗೋಡೆ ಹಾಗೆ ಇರ್ತದೆ. ಈ ಮನುಷ್ಯ ದೇಹ ಅನ್ನೋದೊಂದು ಭಿತ್ತಿ, ಹೃದಯ ಭಿತ್ತಿ. ಇದರ ಮೇಲೆ ಜೀವನದ ಘಟನೆಗಳು ಸರಿದು ಹೋಗ್ತವೆ. ಮುಂದೆ ಹೋದ ಮೇಲೆ ಹಿಂತಿರುಗಿ ನೋಡಿದಾಗ ಆ ಎಲ್ಲ ನಮ್ಮ ಜೀವನದ ದೃಶ್ಯಗಳೇ ಗೋಡೆಯ ಮೇಲೆ ಸರಿದು ಹೋಗುವ ಚಿತ್ರಗಳಂತೆ ಒಂದೊಂದಾಗಿ ನಮ್ಮ ಪಟಲದ ಮುಂದೆ ಹಾಯ್ದು ಹೋಗ್ತವೆ. ಆ ಹಾಯ್ದು ಹೋಗತಕ್ಕಂಥ ಪಟಲಗಳನ್ನು ಗೋಡೆಯ ಮೇಲೆ ತೋರಿಸುವಂಥ ಕೆಲಸ ಈ ಭಿತ್ತಿ ಕಾದಂಬರಿ ಮಾಡಿ. ಇದು ನಾನು ಭಿತ್ತಿ ಶಬ್ದಕ್ಕೆ ಮಾಡಿಕೊಂಡಿರೋ ಅರ್ಥ. ಸಹೃದಯರು ನಮ್ಮ ಆರ್ ಗಣೇಶರಂಥವರು ಇವಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು, ಶೇಡ್ಸ್ ಆಫ್ ಮೀನಿಂಗ್ ಅಂತಾರಲ್ಲ, ಅನೇಕ ಅರ್ಥಗಳನ್ನು ಹೇಳಬಹುದು. ನನ್ನ ತಿಳುವಳಿಕೆ ಮಿತಿ ಒಳಗೆ ಇದು ಅದರ ಅರ್ಥ ಆಗಿರಬಹುದು ಅಂತ ನನಗೆ ಅನಿಸ್ತದೆ. ನಮಸ್ಕಾರ. ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆನ ಹೇಳ್ತೀವಿ. ಕಾರಣ ಇದು ವಿಜ್ಞಾನದಲ್ಲಿ ಬರುತ್ತೆ. ಒಂದು ಸ್ವಲ್ಪ ಕಾಲದಿಂದ ಒಂದು ಚರ್ಚೆ ನಡೆದಾಗ ಆ ಪ್ರಶ್ನೆ ನನಗೆ ಕೇಳಿದ್ದೆ. ಈಗ ಮನುಷ್ಯರ ನಿಲುವುಗಳು ಯಾವುದೇ ಇರ್ಬೋದು, ಅವನು ಆಸ್ತಿಕ ಇರ್ಬೋದು, ನಾಸ್ತಿಕ ಇರ್ಬೋದು, ಅಥವಾ ಚಾರಕ ಇರ್ಬೋದು, ಯಾವುದೇ ಒಂದು ಭಾವ ಇರ್ಬೋದು. ವೈಯಕ್ತಿಕವಾಗಿ ಅವನು ಒಳ್ಳೆಯವನಾದರೆ ಉಳಿದಂತೆ ಹೇಳೋ ಯಾರಿಗೂ ಅವರಿಂದ ತೊಂದರೆ ಆಗಲ್ಲ. ವೈಯಕ್ತಿಕವಾಗಿ ಒಳ್ಳೆಯವನಾಗಿಲ್ಲ, ಒಳ್ಳೆಯವನೇ ಆಗಿರ್ತಾರೆ, ಯಾರು ತೊಂದರೆ ಮಾಡಬಾರ್ದು ಅನ್ನೋ ಭಾವನಾಗಿರ್ತಾರೆ. ಹೀಗೆ ಮನುಷ್ಯನ ಒಳ್ಳೆಯವನಾಗಿ ಮಾಡಬಹುದೇ ಅಂತ ಪ್ರಶ್ನೆ ಅಂದರೆ ವಿಜ್ಞಾನದಿಂದ